ನಮಸ್ಕಾರ ಸ್ನೇಹಿತರೆ KA ಎಕ್ಸಾಮ್ 708 NHK ಎಕ್ಸಾಮ್ ಏನಾಯ್ತು. ಸೊ ಅದರ ಒಂದು ಕಂಪ್ಲೀಟ್ ಇಂಗ್ಲಿಷ್ ಕ್ವಶನ್ಗಳನ್ನ ತಗೊಂಡಿದ್ದೀನಿ, ಡಿಸ್ಕಸ್ ಮಾಡೋಣ. ಯಾಕಂದ್ರೆ ನಿಮ್ಗೆ ಎಕ್ಸಾಮ್ಸ್ ಇದೆ, 25ನೇ ತಾರೀಕು ಕೂಡ ಎಕ್ಸಾಮ್ ಇದೆ. ಹಾಗಾಗಿ 25/01/2026. ಸೊ ಹಾಗಾಗಿ ದಿಸ್ ಮ್ಯಾರಥಾನ್ ವಿಡಿಯೋಸ್ಗಳು ನೋಡಿ. ನಾವೇನು ಇದ್ರಲ್ಲಿ ಬಂದಿತ್ತು, ಒಂದಷ್ಟು ಗ್ರಾಮರ್ ಕೇಳ್ತಾನೆ, ನಾನು ಪದೇ ಪದೇ ಹೇಳ್ತಿರ್ತೀನಿ. ಈ ಎಲ್ಲ ಒಂದು ಮ್ಯಾರಥಾನ್ KA ಫಾರ್ಮ್ಯಾಟ್ ಅಲ್ಲಿ KA ಬಂದಿರತಕ್ಕಂಥ ಕ್ವಶನ್ಸ್ ತಗೊಂಡು ಮಾಡಿರತಕ್ಕಂಥದ್ದು. ಇಂಗ್ಲಿಷ್ ಗ್ರಾಮರ್ ನಿಮಗೆ ರಿಲೇಟೆಡ್ ಇರುತ್ತೆ, ಗ್ರಾಮರ್ ವಿಡಿಯೋ ಲಿಂಕ್ ಕೂಡ ಕೊಡ್ತೀನಿ. ಇವೆಲ್ಲ ನಿಮ್ಗೆ ಅಪ್ಕಮಿಂಗ್ ಏನು ಎಕ್ಸಾಮ್ಸ್ ಇದೆ ಇದೇ ತಿಂಗಳಲ್ಲಿ. ಸೊ ಹಾಗಾಗಿ ನೀವು ಅದನ್ನ ನೋಡ್ಕೊಳ್ಳಿ. 25ನೇ ತಾರೀಕು ಕೂಡ ಎಕ್ಸಾಮ್ಸ್ ಇದೆ ಅಂಡ್ ಬೇರೆ ಬೇರೆ ಎಕ್ಸಾಮ್ಸ್ಗಳು ಅಪ್ಕಮಿಂಗ್ ಇದೆ. ಸೊ ಹಾಗಾಗಿ ಹೆಲ್ಪ್ ಆಗುತ್ತೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಬನ್ನಿ, ನಾನು ಹಾಗಾದ್ರೆ ಡೈರೆಕ್ಟ್ ಕ್ವಶನ್ಸ್ ಬಂದ್ಬಿಡ್ತೇನೆ. ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಫೈಂಡ್ ಔಟ್ ವಿಚ್ ಪಾರ್ಟ್ ಆಫ್ ಇಟ್ ಹ್ಯಾಸ್ ಅನ್ ಎರರ್. ಇಫ್ ದೇರ್ ಇಸ್ ನೋ ಮಿಸ್ಟೇಕ್ ದ ಆನ್ಸರ್ ಇಸ್ ನೋ ಎರರ್ ಅಂತ. ಓಕೆ, ಇಲ್ಲಿ ನೋಡಿ, ಆಂಟಿಕ್ ಜ್ಯುವೆಲರಿ ವಾಸ್ ಸ್ಟೋಲನ್ ಫ್ರಮ್ ದ ಮ್ಯೂಸಿಯಂ, ನೋ ಎರರ್ ಇದೆ. ಇಲ್ಲಿ ಯಾವ್ದ್ರಲ್ಲಿ ಎರರ್ ಇದೆ ಅಂತ ಹೇಳಿದ್ರೆ, ದ ಎರರ್ ಈಸ್ ಇನ್ ಪಾರ್ಟ್ 1 ಅಂದ್ರೆ ಆಂಟಿಕ್ ಜ್ಯುವೆಲರಿ. ಯಾಕಪ್ಪ ಅಂತಂದ್ರೆ, ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ಆಂಟಿಕ್ ಜ್ಯುವೆಲರಿ, ಒಂದು ಆಂಟಿಕ್ ಜ್ಯುವೆಲರಿ ಇದೆ, ಅದನ್ನ ಕದ್ದಿದ್ದಾರೆ ಮ್ಯೂಸಿಯಂ ಇಂದ ಅಂತ. ನೋಡಿ, ಕದ್ದಿದ್ದಾರೆ ಅಂದಾಗ ಸುಮ್ನೆ ಇದು ಅಬ್ರಪ್ಟ್ ಆಗಿ ಸುಮ್ನೆ ಆಂಟಿಕ್ ಜ್ಯುವೆಲರಿ ಅಂದ್ರೆ ಸರಿ ಬರಲ್ಲ. ಏನ್ ಹೇಳಬೇಕು, ಎ ಅಥವಾ ದ ಅಂತ ಯೂಸ್ ಮಾಡಬೇಕು. ಓಕೆ, ಎ ಆಂಟಿಕ್ ಜ್ಯುವೆಲರಿ ಅಥವಾ ದ ಆಂಟಿಕ್ ಜ್ಯುವೆಲರಿ ಅಂತ. ಇಲ್ಲಿ ಎ ಯೂಸ್ ಮಾಡಲ್ಲ, ದ ಯೂಸ್ ಮಾಡ್ಬೇಕಾಗತ್ತೆ. ಯಾಕೆ ಯೂಸ್ ಮಾಡ್ಬೇಕಾಗತ್ತೆ ದ? ಇಟ್ ಈಸ್ ಎ ಡೆಫಿನೆಟ್ ಆರ್ಟಿಕಲ್. ಯಾಕಂದ್ರೆ ಡೆಫಿನೆಟ್ ಆಗಿ ಹೇಳ್ತಾ ಇರೋದು, ಇಟ್ ಈಸ್ ಎ ಒಂದು ಆಂಟಿಕ್ ಜ್ಯುವೆಲರಿ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನ್ ಮಾಡಬೇಕು ಸರ್, ದ ಯೂಸ್ ಮಾಡಬೇಕು. ಓಕೆ, ವಿತೌಟ್ ಯೂಸಿಂಗ್ ಎನಿ ಆರ್ಟಿಕಲ್, ಹಂಗೆ ನಾವು ಇದು ಅಬ್ರಪ್ಟ್ ಆಗಿ ಯೂಸ್ ಮಾಡಿ, ಇಟ್ ಇಸ್ ನಾಟ್ ಸ್ಪೆಸಿಫಿಕಲಿ ಕರೆಕ್ಟ್ ಅಂತ. ಹಾಗಾಗಿ ಆಪ್ಷನ್ 1 ಅಲ್ಲಿ ತಪ್ಪಿದೆ. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಇಲ್ಲಿ ಚೇಂಜ್ ದ ಸ್ಪೀಚ್ ಅಂದ್ರೆ ಡೈರೆಕ್ಟ್ ಇದ್ರೆ ಇಂಡೈರೆಕ್ಟ್, ಇಂಡೈರೆಕ್ಟ್ ಇದ್ರೆ ಡೈರೆಕ್ಟ್. ನೋ, ಇವೆಲ್ಲ ಈಸಿ ಕ್ವಶನ್ಸ್ಗಳು. ನಾನು ಜಸ್ಟ್ ಕೀವರ್ಡ್ಗಳು ನೀವು ನೆನ್ಸ್ಕೊಂಡ್ರೆ ಆರಾಮಾಗಿ ಇದನ್ನ ಮಾಡಬಹುದು. ನೀವೇ ಕಮೆಂಟ್ ಅಲ್ಲಿ ಹಾಕಿದ್ದೀರಾ. ಈ ಸೆಡ್ ದಟ್ ರಾಮ ಹ್ಯಾಡ್ ಬೀನ್ ರೈಟಿಂಗ್ ಎ ಲೆಟರ್ ದ ಪ್ರೀವಿಯಸ್ ಡೇ. ನೋಡಿ, ಪ್ರೀವಿಯಸ್ ಡೇ ಅಂದ್ರೆ ಏನರ್ಥ? ಇದು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದೆ. ಡೈರೆಕ್ಟ್ ಸ್ಪೀಚ್ ಅಲ್ಲಿ ಏನಾಗುತ್ತೆ, ಎಸ್ಟರ್ಡೇ ಇಲ್ಲಿದೆ, ಇಲ್ಲಿದೆ, ದಿಸ್ ಇಸ್ ಗಾನ್ ಕೇಸ್ ಆಯ್ತು ಒಂದು. ಇನ್ನೊಂದು, ಬೀನ್ ಯೂಸ್ ಮಾಡಿದ್ದಾರೆ. ಬೀನ್ ಯಾವಾಗ ಯೂಸ್ ಮಾಡ್ತೀವಿ? ವರ್ಬು ING ಇದ್ದಾಗ, ಓಕೆ, ಅಥವಾ ಹ್ಯಾಡ್ ಅಂತಿದ್ದಾಗ, ಅಥವಾ ಹ್ಯಾಸ್ ಅಂತಿದ್ದಾಗ ಬೀನ್ ಯೂಸ್ ಮಾಡ್ತೀವಿ. ಓಕೆ, ಅಂಡ್ ING ಅಂತ ಇರಬೇಕು ವರ್ಬು. ಇಲ್ಲಿ ನೋಡಿ, ಹ್ಯಾಡ್ ಬೀನ್ ಅಂತ ಇರ್ಬೇಕಾರೆ ING ವರ್ಬ್ ಎಲ್ಲಿದೆ? ಇಲ್ಲಿದೆ. ಇನ್ನೆಲ್ಲಾರು ಇದೆಯಾ? ಇನ್ನೆಲ್ಲೂ ಇಲ್ಲ. ಇದ್ರಲ್ಲಿ ನೋಡಿ, ನಾನು ಇದೆರಡು ತಪ್ಪು ಅಂದೆ, ಇದು ಸರಿ ಇರಬಹುದು ಅನ್ಕೊಂಡೆ, ಬಟ್ ಇಲ್ಲಿ ರಿಟರ್ನ್ ಅಂತಿದೆ. ದಿಸ್ ಇಸ್ ರಾಂಗ್. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೋಡಿ, ಜಸ್ಟ್ ಕೀವರ್ಡ್ ನೋಡ್ಕೊಂಡು ನಿಮಗೆ ಕಂಪ್ಲೀಟ್ ಆಗಿ ಗ್ರಾಮರ್ ಆಗಿ ತಿಳ್ಕೊಳ್ಳೋದಕ್ಕಿಂತ ಈ ಕೀವರ್ಡ್ಗಳು ನಾನು ಕೊಟ್ಟಿದ್ದೀನಿ. ನಾನು ಬೇಕಾದ್ರೆ ಇನ್ನೊಂದು ಕ್ವಶನ್ ತಗೋತೀನಿ, ನಾನು ಡೀಟೇಲ್ ಆಗಿ ತೋರಿಸ್ತೀನಿ. ನಮ್ಗೆ ಇನ್ನೊಂದ್ಸಲ ಬೇಕಾದ್ರೆ ನಾನು ಇನ್ನೊಂದು ಕ್ವಶನ್ ಇದ್ರಲ್ಲೇ ಬಂದಿದೆ, ಅದ್ರಲ್ಲಿ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಓಕೆ, ನೆಕ್ಸ್ಟ್, ಪಂಚುಯೇಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ಅಂತ. ನೋಡಿ, ಈ ಹ್ಯಾಸ್ ಮೀ ವೇರ್ ಐ ವಾಸ್ ಗೋಯಿಂಗ್ ಅಂತ. ಓಕೆ, ಇಲ್ಲಿ ಏನಿದೆ, ಈ ಹ್ಯಾಸ್ ಮೀ ವೇರ್ ಐ ವಾಸ್ ಗೋಯಿಂಗ್ ಅಂತ. ಇಲ್ಲಿ ನಮಗೆ ಏನಿದೆ, ಇಲ್ಲಿ ಈ ಆಸ್ಡ್ ಮೀ ವೇರ್ ಐ ವಾಸ್. ನೋಡಿ, ಇದು ನೋಡ್ತಾರೆ ಏನಾಗುತ್ತೆ, ಈಗ ತಾನೇ ನೋಡಿದ್ವಿ, ಈ ಆಸ್ಡ್ ಮೀ ವೇರ್ ಐ ವಾಸ್ ಗೋಯಿಂಗ್ ಅಂದ್ರೆ ಇಟ್ ಈಸ್ ಲೈಕ್ ಏನೋ ಇಂಡೈರೆಕ್ಟ್ ಸ್ಪೀಚ್. ಅಂದ್ರೆ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಕೇಳ್ತಾ ಇದ್ದಾನೆ, ಚೇಂಜ್ ಆಫ್ ಸ್ಪೀಚ್ ಅಲ್ಲಿ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದೆ. ಸೊ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದ್ದಾಗ ಏನಾಗುತ್ತೆ ಸರ್, ಈ ಆಸ್ಡ್ ಮೀ ವೇರ್ ಐ ವಾಸ್ ಗೋಯಿಂಗ್, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಅಲ್ಲಿ ಕ್ವಶನ್ ಮಾರ್ಕ್ ಬರಲ್ಲ. ನೋಡಿ, ಡೈರೆಕ್ಟ್ ಸ್ಪೀಚ್ ಅಲ್ಲಿ ನಾನು ತುಂಬಾ ಜನ ಕ್ವಶನ್ ಮಾರ್ಕ್ ಹಾಕ್ತೀರಾ. ನಾನು ನಿಮ್ಗೆ ಅದನ್ನ ಹೇಳ್ತೇನೆ, ಡೈರೆಕ್ಟ್ ಆಗಿ ನಾನು ಒಬ್ಬಂಗೆ ಕೇಳ್ತಾ ಇದ್ದೀನಿ, ಎಲ್ಲಿ ಹೋಗ್ತಿದ್ಯಾ, ದಟ್ ಇಸ್ ಕ್ವಶನ್ ಮಾರ್ಕ್. ನನಗೆ ಅವ್ನು ಕೇಳಿರೋದ್ನ ಇನ್ನೊಬ್ಬನ್ ನಾನು ಹೇಳ್ತಾ ಇದ್ದೀನಿ, ಅವ್ನು ನನಗೆ ಕೇಳ್ದೆ ಎಲ್ಲಿ ಹೋಗ್ತಿದ್ಯಾ ಅಂತ. ಅಲ್ಲಿ ಕ್ವಶನ್ ಮಾರ್ಕ್ ಬರಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಲ್ಲ? ದಿಸ್ ಕಾನ್ಸೆಪ್ಟ್ಸ್ ಇದೆಯಲ್ಲ ಸ್ನೇಹಿತರೆ, ಇವೆಲ್ಲ ಯೂನಿಕ್ ಕಾನ್ಸೆಪ್ಟ್ಸ್ಗಳು. ಇದು ಕ್ವಶನ್ಸ್ ತಗೊಂಡೆ ಎಕ್ಸ್ಪ್ಲೈನ್ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಮುಂದೆ ಬಂದಾಗ ನಾನು ಹೇಳ್ತಾ ಹೋಗ್ತೇನೆ. ನೋಡಿ, ಅದೇ ಈ ಆಸ್ಕ್ ಮೀ ವೇರ್ ಆರ್ ಯು ಗೋಯಿಂಗ್ ಅಂದ್ರೆ ಬರುತ್ತೆ. ಓಕೆ, ಅದನ್ನ ಡೈರೆಕ್ಟ್ ಸ್ಪೀಚ್ ಇಂಡೈರೆಕ್ಟ್ ಮಾಡ್ಬೇಕು. ಆಸ್ಕ್ ಮೀ ವೇರ್ ಐ ವಾಸ್ ಗೋಯಿಂಗ್, ಇಲ್ಲಿ ಬರಲ್ಲ ಕ್ವಶನ್ ಮಾರ್ಕ್. ನಾನು ಅದನ್ನ ಹೇಳಿದೆ, ಡೈರೆಕ್ಟ್ ಇಂಡೈರೆಕ್ಟ್. ನೋಡಿ, ಇದನ್ನ ನೀವು, ನಾನು ಹೇಳ್ತಾ ಇರೋದಂದ್ರೆ, ನೀವು ಗೊತ್ತಿರ್ತಕ್ಕಂಥದ್ದನ್ನ ಇಂಪ್ಲಿಮೆಂಟ್ ಮಾಡೋದು ಯೂಸ್ ಮಾಡ್ಕೋಬೇಕಿರಿ. ಇಂಪ್ಲಿಮೆಂಟೇಶನ್ ಅಂದ್ರೆ ಏನರ್ಥ? ಈಗ ನಾನು ಹೇಳ್ತೀನಿ, ಈಗ ಇದು ನೋಡಿ, ಈ ಕ್ವಶನ್ ಇದು ಓದ್ತಾ ಇದ್ದಂಗೆ ಹೇಳ್ಬೋದು ಡೈರೆಕ್ಟ್ ಇಂಡೈರೆಕ್ಟ್ ಅಂತ. ನಿಮ್ಗೆ ಡೈರೆಕ್ಟ್ ಇಂಡೈರೆಕ್ಟ್ ಬಗ್ಗೆ ಇಲ್ಲಿ ಮಾಡಿದ್ವಿ, ಅದ್ರ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಈ ತರದ ಆನ್ಸರ್ ಮಾಡ್ಬಿಡ್ಬೋದು. ಮತ್ತೆ ಇನ್ನೊಂದು ನಿಮಗೆ ಕ್ವಶನ್ಸ್ಗಳಲ್ಲಿ ಇನ್ನೊಂದೇನು ಬರುತ್ತೆ, ನಿಮಗೆ ಡಿಗ್ರಿ ಆಫ್ ಕಂಪ್ಯಾರಿಸನ್ಸ್ ಬರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಮತ್ತೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬರುತ್ತೆ. ನೋಡಿ, ಇವೆಲ್ಲ ಯೂಸ್ ಮಾಡ್ಕೊಂಡು ಇವೆಲ್ಲ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೋದು. ಒಂದು 3-4 ಏನಿದೆ ಪಾಯಿಂಟ್ಸ್ ಗಳನ್ನ ಯುಟಿಲೈಸ್ ಮಾಡ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಕ್ವಶನ್ಸ್ ಗಳು ಕೇಳಿದಾಗ. ಓಕೆ, ನೆಕ್ಸ್ಟ್ ಬರ್ತೇನೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್, ನೋಡಿ ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ 10ನೇ ನಂಬರ್ ವಿಡಿಯೋ ತೆಗೆದು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇದು ಮೊನ್ನೆ HK ಕೇಳಿದ್ದ, ಹುರ್ ಅಲ್ಲಾಸ್ ಎಸ್ ಹುಷ್. ಇದು ನೋಡಿ, ಇದು ಇಟ್ ಈಸ್ ನಾಟ್ ಎ ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಅಂದ್ರೆ ಆಶ್ಚರ್ಯ ಅಲ್ಲ ಸರ್. ಎಸ್ ಅನ್ನೋದು ಆಶ್ಚರ್ಯ ಅಲ್ಲ. ಸೊ ಆಪ್ಷನ್
ಸಿ ಓನ್ಲಿ ಇಸ್ ದ ರಾಂಗ್ ಆನ್ಸರ್ ಇಲ್ಲಿ. ಓಕೆ, ನಾನು ಇದನ್ನ ಕೊಟ್ಟಿದ್ದೆ ನಿಮಗೆ, ಅಲ್ಲ ಸರಿ ಯಾವಾಗ ಯೂಸ್ ಮಾಡ್ತೀವಿ ಇದನ್ನ ಅಂತಕ್ಕಂಥದ್ದು. ಓಕೆ, ನೋಡ್ಕೊಳ್ಳಿ ಒಂದ್ಸಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದ್ಬಿಡ್ತೇನೆ, ಪ್ಲೂರಲ್ ಫಾರ್ಮ್ ಆಫ್ ದ ವರ್ಡ್ ಫಾರ್ಮುಲಾ. ಫಾರ್ಮುಲಾ ಪ್ಲೂರಲ್ ಫಾರ್ಮ್ ಫಾರ್ಮುಲೆ ಅಂತ ಕೂಡ ಕರಿತೀವಿ, ಫಾರ್ಮುಲಾಸ್ ಅಂತ ಕೂಡ ಕರಿತೀವಿ. ಫಾರ್ಮುಲೆ ಇಸ್ ಆಲ್ಸೋ ರೈಟ್, ಫಾರ್ಮುಲಾಸ್ ಇಸ್ ಆಲ್ಸೋ ರೈಟ್, ಅಂಡ್ ಎ ಅಂಡ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಈಗ ಫೈನಲ್ಸ್ ಅಂತೀವಿ ಅಲ್ವಾ ಸರ್. ಈಗ ಏನ್ ಮಾಡ್ತೀವಿ, ಇಂಡಿಯಾ ಪಾಕಿಸ್ತಾನ ಅಥವಾ ICICI ವರ್ಲ್ಡ್ ಕಪ್ ಫೈನಲ್ಸ್ ಅಂತ ಕರಿತೀವಿ. ಅದೇ ನೀವು ಈ ಕಡೆ ಬಂದಾಗ ಈಗ ಬಿಗ್ ಬಾಸ್ ಫಿನಾಲೆ, ಈಗ ಬಿಗ್ ಬಾಸ್ ಫಿನಾಲೆ ಬರ್ತಾ ಇದೆಯಲ್ಲ, ಬಿಗ್ ಬಾಸ್ ಫಿನಾಲೆ ಅಂತ ಕರಿತೀವಿ ಈ ತರ. ಓಕೆ, ನೆಕ್ಸ್ಟ್, ವಿಚ್ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ದ ಫಾಲೋಯಿಂಗ್ ಸೆಂಟೆನ್ಸ್. ಓಕೆ, ಒನ್ ಹೂ ಇಸ್ ಆಲ್ ಪವರ್, ಸರ್ವಶಕ್ತ ಇರ್ತಕ್ಕಂಥವನು, ಸರ್ವಶಕ್ತ ಅಂತ ಕರಿತೀವಿ, ಎಲ್ಲ ಅವನ ಶಕ್ತಿ ಇರೋ ಸರ್ವಶಕ್ತ. ಸರ್ವಶಕ್ತ ಅಂದ್ರೆ ಒಮ್ನಿಪೊಟೆಂಟ್ ಅಂತ ಕರಿತೀವಿ, ಒಮ್ನಿಪೊಟೆಂಟ್. ಒಮ್ನಿಸೈಂಟ್ ಮತ್ತೆ ಒಮ್ನಿ ಪ್ರೆಸೆಂಟ್ ಅಂದ್ರೇನು, ಸರ್ವವ್ಯಾಪಿ. ಓಕೆ, ಇದು ಸರ್ವವ್ಯಾಪಿ ಮತ್ತೆ ಸರ್ವಜ್ಞ ಅಂತ. ಸರ್ವವ್ಯಾಪಿ ಅಂತಕ್ಕಂಥದ್ದು ಎಲ್ಲಾ ಕಡೆ ಇರ್ತಕ್ಕಂಥ, ಸರ್ವಜ್ಞ ಎಲ್ಲ ತಿಳ್ಕೊಂಡಿರ್ತಕ್ಕಂಥದ್ದು. ಒಮ್ನಿಸೆಂಟ್ ಅಂದ್ರೆ ಸರ್ವಜ್ಞ, ಎಲ್ಲ ತಿಳ್ಕೊಂಡಿರ್ತಕ್ಕಂಥದ್ದು. ಓಕೆ, ಓಮ್ನಿ ಪ್ರೆಸೆಂಟ್ ಅಂತಂದ್ರೆ ಸರ್ವವ್ಯಾಪಿ ಅಂತ ಅರ್ಥ. ನೆಕ್ಸ್ಟ್, ಫುಲ್ ಇನ್ ದ ಬ್ಲಾಂಕ್ಸ್. ಇದು ಹಿ ವರ್ಕ್ಸ್ ಇನ್ ಎ ಡ್ಯಾಶ್ ಲೂಮ್ ಇಂಡಸ್ಟ್ರಿ. ಓಕೆ, ನೋಡಿ ಇದು ಲೂಮ್ ಇಂಡಸ್ಟ್ರಿಗೆ ಹೇರ್ ಅಂತ ಕರಿತೀವಿ, ಇಲ್ಲಿ ಸೇಮ್ ಇದೆ, ಹನೋಮಿ ಅಂತ ಕರಿತೀವಿ. ಇವನ್ನ ಸಿನೋಮಿ ತರ ಸಿನೋನಿಮ್ಸ್ ಅಂತಿಲ್ಲ, ಹನೋಮಿನ್ಸ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಡಿಫ್ರೆಂಟ್ ವರ್ಡ್ಸ್ ಇರುತ್ತೆ, ಬಟ್ ಓದ್ ಪ್ರೊನೌನ್ಸಿಯೇಷನ್ ಸೇಮ್ ಇರುತ್ತೆ. ಇಲ್ಲಿ ಹೇರ್ಲೂಮ್ ಇಂಡಸ್ಟ್ರಿ ಅಂದ್ರೆ HEIR ಅಂತ ಕರಿತೀವಿ. ಅಂದ್ರೆ ಹೇರ್ಲೂಮ್ ಇಂಡಸ್ಟ್ರಿ ಅಂತಂದ್ರೆ ಏನು ಅಂತಂದ್ರೆ ನಮ್ಗೆ ಚರಾಸ್ತಿ ಅಂದ್ರೆ ನಮ್ಮ ಒಂದು ಜನರೇಷನ್ ಇಂದ ಬಂದಿರತಕ್ಕಂಥ ಉದ್ಯಮ ಆಸ್ತಿಗಳೇನಿರುತ್ತೆ ಅದನ್ನ ನೋಡ್ಕೊಳ್ಳೋದನ್ನ ಹೇರ್ಲೂಮ್ ಇಂಡಸ್ಟ್ರಿ ಅಂತ ಕರಿತೀವಿ. ಅರ್ಥ ಆಗ್ತಿಲ್ಲ? ಚರಾಸ್ತಿ ಉದ್ಯಮ ಅಂದ್ರೆ ನಮ್ಮ ಜನರೇಷನ್ಸ್ ಗಳಿಂದ ತಂದೆ ತಾತ ಅಲ್ಲಿಂದ ಬಂದಿರತಕ್ಕಂಥ ನೋಡ್ಕೊಳ್ತಕ್ಕಂಥದ್ನ. ಓಕೆ, ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್. ನೆಕ್ಸ್ಟ್ ಬರ್ತೇನೆ, ಕನ್ವಿನ್ಸ್. ಇದು ಅಪೋಸಿಟ್ ವರ್ಡ್ ಕೇಳಿರೋದು. ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್? ಗೊತ್ತಾಗಿಲ್ಲ ಅಂದ್ರೆ ಇದೊಂದು ಸಾಕು ಸರ್. ರೆಫ್ಯೂಸ್ಗೆ ಗ್ರಾಂಟ್ ಇದೆ, ಇದು ನೋಡ್ಬಿಟ್ರೆ ಸಿಗೆ 1 ಇರೋದು ಇದೊಂದೇ ಆಪ್ಷನ್ ನೋಡಿದ್ರೆ ಈಸಿ ಇದೆ. ನಾನು ಅದನ್ನೇ ಹೇಳ್ತಾ ಇರೋದು ನಿಮ್ಗೆ. ನಾನು ಪದೇ ನಾನು MCQ ಸೀರೀಸ್ ಮಾಡ್ಬೇಕಾರೆ ಪದೇ ಹೇಳ್ತಾ ಇರ್ತೀನಿ ಸರ್, ಕ್ವಶನ್ ಡಿಫಿಕಲ್ಟ್ ಇದ್ರೆ ಆಪ್ಷನ್ಸ್ ಈಸಿ ಕೊಡ್ತಾನೆ. ಯಾವ್ದ್ರಲ್ಲಿ ಸರ್? KPSC ಅಂಡ್ KEL. ನಾನು ಹೇಳ್ತಾ ಇರ್ತೀನಿ ನೋಡಿ, ಇದು ಅಪೋಸಿಟ್ ವರ್ಡ್ಸ್ ಕೇಳಿರೋದು. ಕನ್ವಿನ್ಸ್ಗೆ ದ ರೈಟ್ ಆನ್ಸರ್ ಡಿಸೂಡ್. ಓಕೆ, ಅಲೈಟ್ ಅಂದ್ರೆ ಏರಿಕೆ, ಇದು ಇಳಿಕೆ. ಎಂಬಾರ್ಕ್ ಅಂದ್ರೆ ಏರಿಕೆ. ಅರ್ಥ ಆಗ್ತದ? ಡಿವೂಲ್ಜ್ ಗೆ ರೈಟ್ ಆನ್ಸರ್ ಯಾವುದು ಸರ್? ಕೌನ್ಸಿಲ್ ಅಂತ. ವಾಟ್ ಈಸ್ ಡಿವೂಲ್ಜ್, ವಾಟ್ ಈಸ್ ಕನ್ವಿನ್ಸ್ ಅಂದ್ರೆ ಮನವೊಲಿಕೆ, ತಡಿಯೋದು, ಮನ ಒಲಿಸದೇ ಇರೋದು. ಓಕೆ, ಡಿಸ್ಯೂಡ್ ಅಂದ್ರೆ. ಡಿವೂಲ್ಜ್ಗೆ ಕನ್ಸೀಲ್, ಬಹಿರಂಗ. ಇದು ಕನ್ಸೀಲ್ ಅಂದ್ರೆ ಗುಪ್ತ, ಆಪೋಸಿಟ್ ವರ್ಡ್. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋಡಿ, ಇದು ಎಲ್ಲ ಗೊತ್ತಿರ್ಬೇಕಾಗಿಲ್ಲ. ನೋಡಿ, ಈಸಿ ಕೊಟ್ಬಿಡೋಣ, ಅವನು ಇದೊಂದು ಗೊತ್ತಿದ್ರೆ ಸಾಕು. ಸಿಗ 1 ಇದೊಂದೇ ಆಪ್ಷನ್ ಇರೋದು. ಕಣ್ಮುಚ್ಕೊಂಡು ಟಿಕ್ ಹಾಕ್ಬೋದು. ನೆಕ್ಸ್ಟ್ ಬರ್ತೇನೆ ನೋಡಿ, ಹೋಮೋನಿಮ್ಸ್. ನಾನು ಈಗ ತಾನೇ ಹೇಳ್ತೀರಾ, ಹೋಮೋನಿಮ್ಸ್ ಅಂದ್ರೆ ಸೇಮ್ ಒಂದು ಪ್ರೊನೌನ್ಸಿಯೇಷನ್ ಬಟ್ ಡಿಫರೆಂಟ್ ಆಫ್ ಇದಿರುತ್ತೆ, ಮೀನಿಂಗ್ ಇರುತ್ತೆ, ಸ್ಪೆಲ್ಲಿಂಗ್ಸ್ ಬೇರೆ ಇರುತ್ತೆ. ಅದನ್ನ ಕೇಳಿದ್ದಾನೆ ಇಲ್ಲಿ. ದ ಪೊಲೀಸ್ ವಾರ್ನ್ ದ ಲೀಡರ್ ದಟ್ ಎ ಸಿಂಗಲ್ ರಾಂಗ್ ಸ್ಟೇಟ್ಮೆಂಟ್ ಕುಡ್ ಡಾಶ್ ವಯೋಲೆನ್ಸ್ ಅಮಾಂಗ್ ದ ಪ್ರೊಟೆಸ್ಟರ್ ಅಂತ. ಪೊಲೀಸ್ ವಾರ್ನ್ ಮಾಡ್ತಾರೆ, ಒಂದು ಏನಾರೋ ಈ ಒಂದು ಪ್ರೊಟೆಸ್ಟ್ ಅಲ್ಲಿ ನೀವು ಒಂದು ಸಿಂಗಲ್ ವರ್ಡ್ ಆ ಕಡೆ ಈ ಕಡೆ ಮಾತಾಡ್ಬಿಟ್ರೆ ಅದು ಜಾಸ್ತಿ ಇದಾಗ್ಬಿಡುತ್ತೆ ಅಂತ. ಅದನ್ನ ನಾವು ಇನ್ಸೈಟ್ ಅಂತ ಕರಿತೀವಿ. ಇದಲ್ಲ, ಇದು ಇನ್ಸೈಟ್ ಅಂದ್ರೆ ಒಳನೋಟ, ಒಳಗಡೆ ಅಂತ. ಓಕೆ, NCU2 ಅಂದ್ರೆ ಇದು ಕೂಡ ಒಳಗೆ ಈ ತರ ಬರುತ್ತೆ. ಇನ್ಸೈಟ್ ಅಂದ್ರೆ ಇದು, ಈ ಇನ್ಸೈಟ್. ವಾಟ್ ಇಸ್ ಇನ್ಸೈಟ್ ಅಂದ್ರೆ? ಇನ್ಸೈಟ್ ಅಂದ್ರೆ ಉದ್ವಿಗ್ನ ಆಗೋದು, ಓಕೆ, ಎತ್ತಿ ಕಟ್ಟೋದು, ಪ್ರಚೋದಿಸೋದು, ಈ ತರ ಪದಗಳನ್ನ ವಯೋಲೆನ್ಸ್ಗೆ ಕಾರಣ ಆಗುತ್ತೆ ಅನ್ನೋದು. ಓಕೆ, ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಫೈನ್ ಸರ್. ಈಗ ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ ಒಂದು ನಿಮಗೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಕೇಳ್ತಾನೆ ಅಂತ ಹೇಳಿರ್ತೀನಿ ನಾನು. ಇದನ್ನೇನ್ ಮಾಡ್ಬೇಕು, ಫಸ್ಟ್ ಓದ್ಕೊಂಡ್ಬಿಡ್ಬೇಕು, ಏನು ಕಾನ್ಸೆಪ್ಟ್ಸ್ ಯಾವ ಒಂದು ಕಂಟೆಕ್ಸ್ಟ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಓಕೆ, ದ ಗೌರ್ಮೆಂಟ್ಸ್ ರೀಸೆಂಟ್ ಪ್ರಪೋಸಲ್ ಟು ರಿಫಾರ್ಮ್ ಸಬ್ಸಿಡೀಸ್ ಏಮ್ಸ್ ಟು ಕ್ರಿಯೇಟ್ ಸಿಸ್ಟಮ್ ದಟ್ ಈಸ್ ಮೋರ್ ಅಂಡ್ ಟಾರ್ಗೆಟೆಡ್. Critics argue that the current structure promotes inefficiencies by consumption rather than incentivizing productivity. While policymakers agree that rationalization is necessary, they caution that abrupt changes could lead to among vulnerable groups ಅಂತಾರೆ. ಅಂದ್ರೆ ಗೌರ್ಮೆಂಟ್ ಪ್ರಪೋಸಲ್ಸ್ ಆಗಿರ್ಬೋದು, ಫ್ರೀ ಬೀಸ್ ಎಲ್ಲ ಕೊಡ್ತಾರಲ್ಲ, ಫ್ರೀ ಅದ್ರ ಬಗ್ಗೆ ಮಾತಾಡ್ತಾ ಇದಾರೆ ಅಂತ ಅನ್ಕೋಬಹುದು. ಇಲ್ಲಿ ನೋಡಿ, ಸಬ್ಸಿಡೀಸ್ ಏನ್ ಕೊಡ್ತಾರೆ, ಏಮ್ಸ್ ಟು ಕ್ರಿಯೇಟ್ ಎ ಸಿಸ್ಟಮ್ ದಟ್ ಈಸ್ ಮೋರ್ ಡ್ಯಾಶ್ ಅಂಡ್ ಟಾರ್ಗೆಟೆಡ್, ಎಫಿಷಿಯಂಟ್, ಯೂನಿವರ್ಸಲ್, ಎಕ್ಸ್ಪೆನ್ಸಿವ್, ಎಕ್ಸ್ಪೆರಿಮೆಂಟಲ್. ಸೊ ಇಲ್ಲಿ ದಟ್ ಈಸ್ ಮೋರ್ ಎಫಿಷಿಯಂಟ್ ಅಂಡ್ ಟಾರ್ಗೆಟೆಡ್ ಅಲ್ವಾ ಸರ್? ಇದು ಯೂನಿವರ್ಸಲ್ ಅಲ್ಲ, ಎಕ್ಸ್ಪೆನ್ಸಿವ್ ಅಲ್ಲ. ಸಬ್ಸಿಡಿ ಕೊಡ್ತಕ್ಕಂಥದ್ದು ಏನಿದೆ ಟಾರ್ಗೆಟ್ ಗ್ರೂಪ್ಗೆ ಒಳ್ಳೇದಾಗ್ಲಿ ಅಂತ ಕೊಡ್ತಾ ಇರ್ತಕ್ಕಂಥದ್ದು. ಓಕೆ, ದಟ್ ಈಸ್ ಪಾಸಿಟಿವ್ ವೇಲೆ ಮಾತಾಡ್ತಾ ಇದ್ದಾರೆ ಈ ಒಂದು ಸೆಂಟೆನ್ಸ್. ಆಮೇಲೆ ನೋಡಿ, ಕ್ರಿಟಿಕ್ಸ್, ಇಲ್ಲಿ ಕ್ರಿಟಿಕ್ಸ್ ಸ್ಟಾರ್ಟ್ ಆಗುತ್ತೆ. ಅದನ್ನ ಕ್ರಿಟಿಸೈಸ್ ಮಾಡೋದು. ಆರ್ಗ್ಯೂ ದಟ್ ದ ಕರೆಂಟ್ ಸ್ಟ್ರಕ್ಚರ್ ಪ್ರಮೋಟ್ಸ್ ಇನ್ಎಫಿಷಿಯನ್ಸಿ ಬೈ ಡ್ಯಾಶ್ ಕನ್ಸಂಪ್ಷನ್
ಎಂಕರೇಜಿಂಗ್ ಕನ್ಸಂಪ್ಷನ್, ಇಲ್ಲಿ ಎಂಕರೇಜಿಂಗ್ ಕನ್ಸಂಪ್ಷನ್ ರಾದರ್ ದನ್ ಇನ್ಸೆಂಟಿವ್ ಪ್ರೊಡಕ್ಟಿವಿಟಿ. ಅಂದ್ರೆ ಈ ಒಂದು ಸಬ್ಸಿಡಿ ಕೊಡೋದು ಅದ್ರ ಕನ್ಸಂಪ್ಷನ್ ಅದನ್ನ ತಗೊಳ್ತಕ್ಕಂಥದಕ್ಕಿಂತ ನೀವು ಪ್ರೊಡಕ್ಟಿವಿಟಿಗೆ ಇನ್ಸೆಂಟಿಸೈಸ್ ಕೊಡಬೇಕು. ಅಂದ್ರೆ ಸುಮ್ಮನೆ ಸಬ್ಸಿಡಿ ಕೊಟ್ಟು ಅವ್ರಿಗೆ ನೀವು ಹಾಳು ಮಾಡೋದ್ ಬದಲು, ಕೂತ್ಕೊಂಡು ತಿನ್ನೋ ರೀತಿ ಮಾಡೋದ್ ಬದಲು, ಅವ್ರೇನೋ ಕೆಲಸ ಮಾಡೋ ರೀತಿ ಕೊಟ್ಟು ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅದಕ್ಕೆ ಇನ್ಸೆಂಟಿವ್, ಅದಕ್ಕೆ ನೀವು ಬಹುಮಾನ ರೀತಿ ಬೇರೆ ಬೇರೆ ತರ ಇನ್ಸೆಂಟಿಸೈಸ್ ಕೊಡಬೇಕು ಅಂತಕ್ಕಂಥದ್ದು. ಓಕೆ, ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, while policy makers agree that rationalization is necessary, the action that abrupt changes could lead to, ನೋಡಿ ರಾಷನಲೈಸೇಷನ್ ಬೇಕು, ಇವಾಗ ಚೇಂಜ್ ಮಾಡಬೇಕು, ಈಗ ಫ್ರೀ ಕೊಡ್ತಾ ಇದಾರೆ ಅದು ತಪ್ಪಿಸ್ಬೇಕು, ಸಬ್ಸಿಡಿ ತಪ್ಪಿಸ್ಬೇಕು, ಸಡನ್ ಆಗಿ ತಪ್ಪೋದು ಏನಾಗುತ್ತೆ, ಅದು ಅನ್ಸರ್ಟನಿಟಿ, ಉದ್ವಿಗ್ನತೆ, ಬೇರೆ ಬೇರೆ ರೀತಿ ಗೊಂದಲ ಸೃಷ್ಟಿ ಆಗುತ್ತೆ. ದಟ್ ಈಸ್ ಕಾಲ್ಡ್ ಅನ್ಸರ್ಟನಿಟಿ. ಆಪ್ಷನ್ 2 13ಕ್ಕೆ ಅಟೋನಮಿ ಅಲ್ಲ. ಓಕೆ, ಅನ್ಸರ್ಟನಿಟಿ, ಗೊಂದಲ ಸೃಷ್ಟಿ ಆಗುತ್ತೆ ಅಂತ ಅರ್ಥ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಸಾಲ್ವ್ ಸ್ನೇಹಿತರೆ. ಫಸ್ಟ್ ಅರ್ಥ ಮಾಡ್ಕೋಬೇಕು, ನೀವು ಪ್ಯಾಸೇಜ್ ಅರ್ಥ ಮಾಡ್ಕೊಂಡ್ರೆ ಯಾವ ವರ್ಡ್ ಯೂಸ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಬರ್ತೇನೆ. ಫಿಲ್ ಇನ್ ದ ಬ್ಲಾಂಕ್ಸ್ ಆಂಟೋನಿಮ್ಸ್, ಅಂಡರ್ಲೈನ್ ವರ್ಡ್, ಅಂದ್ರೆ ಇದಕ್ಕೆ ವಿರುದ್ಧ ಪದನ ಇಲ್ಲಿಗೆ ಹಾಕ್ಬೇಕು. ಓಕೆ, ಇದರ ವಿರುದ್ಧ ಪದನ ಇಲ್ಲಿಗೆ ಹಾಕ್ಬೇಕು. ಏನಿದೆ, ದ ರೆಸಿಪ್ ಆನ್ ಇನ್ಸ್ಟಾ ಪೇಜ್, ಅಂದ್ರೆ ರೆಸಿಪಿ ಆನ್ ಇನ್ಸ್ಟಾ ಪೇಜ್ ಲುಕ್ಡ್ ಟೇಸ್ಟಿ ಬಟ್ ವಾಸ್ ಡ್ಯಾಶ್ ವೆನ್ ಐ ಟ್ರೈಡ್. ಅಂದ್ರೆ ಟೇಸ್ಟಿ ಆಗಿತ್ತು ಅಂದ್ರೆ ಅದು ಚೆನ್ನಾಗಿರ್ಲಿಲ್ಲ ಅಂತ ಹೇಳ್ಬೇಕು. ಚೆನ್ನಾಗಿಲ್ಲ ಅಂದ್ರೆ ಇದೆಲ್ಲ ಮಾಡಿದೀವಿ ಸ್ನೇಹಿತರೆ, ಇನ್ಸಿಪಿಡ್ ಅಂತ ಕರಿತೀವಿ, ಅಂದ್ರೆ ರುಚಿ ಇಲ್ಲದ ಅಂತ. ಇವೆಲ್ಲ ರುಚಿ ಅಂತಾನೆ ಅರ್ಥ, ಇದೆಲ್ಲ ಪೆಲೆಟಬಲ್ ಅಂದ್ರೆ ಚೆನ್ನಾಗಿದೆ, ಟೇಸ್ಟಿ ಆಗಿದೆ ಅಂತಾನೆ ಅರ್ಥ. ಇವೆಲ್ಲ ಸಮಾನಾರ್ಥಕ ಪದಕ್ಕೆ. ನಮಗಿಲ್ಲಿ ಆಂಟೋನಿಮ್ ಕೇಳಿರೋದು ಅಂದ್ರೆ ವಿರುದ್ಧ ಪದ. ಇದು ಟೇಸ್ಟಿಯಾಗಿ ರುಚಿ ಇದೆ ಅಂದ್ರೆ ರುಚಿ ಇಲ್ಲದ ಅಂದ್ರೆ ಆಪ್ಷನ್ 3. ಓಕೆ, ನೆಕ್ಸ್ಟ್ ಬರ್ತೇನೆ. ಇಲ್ಲಿ ನೋಡಿ, ಇದು ಕೂಡ ರಿಪೋರ್ಟೆಡ್ ಸ್ಪೀಚ್, ಅಂದ್ರೆ ಚೇಂಜ್ ಆಫ್ ಸ್ಪೀಚ್ ಮಾತಾಡಬೇಕು. ಅಗೇನ್ ನೋಡಿ, ಇಲ್ಲಿ ನಾನು ನಿಮ್ಗೆ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೇನೆ. ನನಗೆ ಇಲ್ಲಿ ನೋಡಿ, ಶಿ ಸೆಡ್ ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ 2 hours ಅಂಡ್ ಐ ಕಾಂಟ್ ಸ್ಟೇ ಎನಿ ಲಾಂಗರ್. ನೋಡಿ, ನಾನು ನಿಮ್ಗೆ ಅದನ್ನೇ ಈಗ ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೂ ನಾನು ನಿಮ್ಗೆ ಹೇಳಿದೆ ಒಂದು ಕ್ವಶನ್ ಅಲ್ಲಿ, ಸರ್ ನಾನು ನಿಮ್ಗೆ ಇದನ್ನ ಕೊಟ್ಟಿದ್ದೇನೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ. ಏನ್ ಹೇಳಿದ್ದೀನಿ, ಪ್ರೆಸೆಂಟ್ ಸಿಂಪಲ್ ಇದೆ, ಪಾಸ್ಟ್ ಸಿಂಪಲ್ ಆಗ್ಬೇಕು. ಅಂಡ್ ಇಲ್ಲಿ ನೋಡಿ, ಕ್ಯಾನ್ ಇದ್ರೆ ಕುಡ್ ಆಗ್ಬೇಕು, ಹ್ಯಾವ್ ಇದ್ರೆ ಹ್ಯಾಡ್ ಆಗ್ಬೇಕು, ಪಾಸ್ಟ್ ಸಿಂಪಲ್ ಇದೆ, ಪಾಸ್ಟ್ ಪರ್ಫೆಕ್ಟ್ ಆಗ್ಬೇಕು. ಸಿಂಪಲ್ ಅಲ್ವಾ ಸರ್? ಓಕೆ, ಅರ್ಥ ಆಗ್ತಿದಿಲ್ಲ? ಅಂದ್ರೆ ಯಾವ ತರ ಸ್ಟ್ರಕ್ಚರ್ ಅಂದ್ರೆ, ಇಲ್ಲಿ ನೋಡಿ, ಪ್ರೆಸೆಂಟ್ ಕಂಟಿನ್ಯೂಸ್ ಇದೆ, ಪಾಸ್ಟ್ ಕಂಟಿನ್ಯೂಸ್ ಆಗ್ಬೇಕು. ಅಂದ್ರೆ ಈಸ್, ಆಮ್, ಆರ್ ಇದೆ, ವಾಸ್, ವರ್ ಆ ತರ ಆಗ್ಬೇಕು. ಬಟ್ ING ಇದ್ರೆ ING ನೇ ಇರಬೇಕು. ಇಲ್ಲಿ ನೋಡಿ, ವೇಟಿಂಗ್ ಅನ್ನೋದು ING ಇದೆ. ಓಕೆ, ಒಂದು ವೇಟಿಂಗ್ ಅನ್ನೋದು ING ಇದೆ, ING ನೇ ಇರಬೇಕು. ಇಲ್ಲಿ ನೋಡಿ, ಇಲ್ಲೇನಿದೆ, ಶಿ ಸೆಡ್ ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ 2 hours, ಅಂದ್ರೆ ಅವಳು ಹೇಳ್ಕೋದು ನಾನು ನಿನ್ನೆ ವೇಟ್ ಮಾಡ್ತಾ ಇದ್ದೆ. ಅಂಡ್ ಐ ಕಾಂಟ್ ಸ್ಟೇ ಎನಿ ಲಾಂಗರ್, ನಾನು ನಿನ್ಗೆ ಇನ್ನು ವೇಟ್ ಮಾಡಕ್ಕಾಗಲ್ಲ ಅಂತ. ಸೊ ಇದು ನಾನು ಹೇಳ್ತಾ ಇರೋದನ್ನ ಇನ್ನೊಬ್ರಿಗೆ ಹೇಳ್ಬೇಕಲ್ಲ, ಏನ್ ಹೇಳ್ತೀನಿ, ಶಿ ಸೆಡ್ ದಟ್ ಅಂತ ಹೇಳ್ತೀನಿ. ಇದು ನಮ್ಗೆ ಇದನ್ನ ತೆಗಿಬೇಕು ಅಲ್ವಾ ಸರ್? ಇಲ್ಲಿ ಶಿ ಸೆಡ್ ದಟ್ ಇಲ್ಲಿದೆ. ದಿಸ್ ಇಸ್ ಲಾಂಗ್ ಕೇಸ್ ಆಯ್ತು. ಓಕೆ, ಐ ಹ್ಯಾವ್ ಬೀನ್ ವೇಟಿಂಗ್ ಅಂತಿದೆ. ಇಲ್ಲಿ ಐ ಹ್ಯಾವ್ ಪ್ರೆಸೆಂಟ್, ಇದು ಆಲ್ರೆಡಿ ಮಾತಾಡೋಗಿದೆ. ನಾನು ಈಗ ಇದು ಇನ್ನೊಬ್ರಿಗೆ ಹೇಳ್ತೀನಿ, ಇಂಡೈರೆಕ್ಟ್ ಸ್ಪೀಚ್. ಹ್ಯಾವ್ ಇರೋದು ಹ್ಯಾಡ್ ಆಗ್ಬೇಕು. ನಾನು ಇಲ್ಲೇ ತೋರಿಸ್ತೇನೆ ನಿಮ್ಗೆ, ಹ್ಯಾವ್ ಇರೋದು ಹ್ಯಾಡ್ ಆಗ್ಬೇಕು. ನೋಡಿ, ಜಸ್ಟ್ ಕೀವರ್ಡ್ ಸರ್, ಕೀವರ್ಡ್ ಹ್ಯಾಡ್ ಆಗ್ಬೇಕು. ಇಲ್ಲಿದೆ. ಓಕೆ, ಅಂಡ್ ING ಇದ್ರೆ ING ಇರಬೇಕು, ಅಲ್ಲ ING ಇಲ್ಲ. ಸೊ ದಿಸ್ ಈಸ್ ಗಾನ್ ಕೇಸ್ ಆಯ್ತು. ಅಂಡ್ ದಿಸ್ ಇಸ್ ಆಲ್ಸೋ ಗಾನ್ ಕೇಸ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಅಂಡ್ ಇಲ್ಲೂ ನೋಡಿ, ಫಾರ್ 2 hours ಅಂಡ್ ಐ ಇರೋದು ಏನಾಗುತ್ತೆ ಸರ್, ಶಿ ಆಗುತ್ತೆ. ಅವಳ ಬಗ್ಗೆ ಹೇಳ್ತಾ ಇರೋದಲ್ವಾ, ಐ ಇರೋದು ಶಿ ಆಗ್ಬೇಕು, ಇಲ್ಲಾಗಿದೆ ಅಲ್ವಾ ಸರ್? ಐ ಇರೋದು ಶಿ ಆಗಿದೆ. 1 second, ಶಿ ಆಗಿದೆ, ಫೈನ್ ಸರ್. ಆಮೇಲೆ ಕ್ಯಾನ್ ಇರೋದು, ಕಾಂಟ್ ಇರೋದು ಕುಡುಂಟ್ ಆಗ್ಬೇಕು, ಕುಡುಂಟ್ ಆಗಿದೆ. ನಾನು ನಿಮ್ಗೆ ಇದನ್ನ ತೋರಿಸಿದೆ ನೋಡಿ, ಕ್ಯಾನ್ ಇರೋದು ಕುಡ್ ಆಗ್ಬೇಕು ಅಂತ. ಸಿಂಪಲ್ ಅಲ್ವಾ ಸರ್? ಇವೆಲ್ಲ ನಾವು ಮಾಡಿದೀವಿ ಅಲ್ವಾ? ಓಕೆ, ಫೈನ್. ನೆಕ್ಸ್ಟ್ ಬನ್ನಿ. ಐಡೆಂಟಿಫೈ ದ ಸೆಂಟೆನ್ಸ್ ವೇರ್ ದ ಇಟಲೈಸ್ಡ್ ವರ್ಡ್ ಹ್ಯಾಸ್ ಸ್ಪೆಲ್ಲಿಂಗ್ ಎರರ್. ಇಟಲೈಸ್ ನೋಡಿ, ಅಂದ್ರೆ ಇಲ್ಲಿ ಆ ತರ ಒಂದು ಇಟಲಿಕಲ್ಲಿ ಮಾರ್ಕ್ ಮಾಡಿರೋದು ಈ ಕ್ವಶನ್ ನಲ್ಲಿ ನೋಡಿದ್ರೆ, ಹರ್ ಇಂಡಿಸ್ಪೆನ್ಸಿಬಲ್ ಅನ್ನೋದು ಈ ಪದ. ಇಲ್ಲಿ ಹಿ ಫೆಲ್ಟ್ ಡೀಪ್ ಎಂಬರಾಸ್ಮೆಂಟ್ ಅನ್ನೋದು ಮಾರ್ಕ್ ಮಾಡಿರೋದು ಅವರು. ದ ಅಕ್ಕರೆನ್ಸ್ ಅನ್ನೋದು. ಓಕೆ, ಇಲ್ಲಿ ಅಕಾಮಡೇಷನ್. ಇಲ್ಲಿ ನೋಡಿದ್ರೆ ಅವ್ನು ನಿಮ್ಗೆ ಏನಕ್ಕೆ ಕೇಳಿದ್ರೆ, ಸ್ಪೆಲ್ಲಿಂಗ್ ಎರರ್ ಯಾವ್ದು ಇದೆ? ಎಂಬರಾಸ್ಮೆಂಟ್ ಸರಿ ಇದೆ, ಅಕ್ಕರೆನ್ಸ್ ಸರಿ ಇದೆ, ಅಕಾಮಡೇಷನ್ ಸರಿ ಇದೆ. ಇಂಡಿಸ್ಪೆನ್ಸಿಬಲ್ ಅಲ್ಲಿ ತಪ್ಪಿದೆ, ಐ ಬರಲ್ಲ ಇಲ್ಲಿ. ಓಕೆ, ಏನ್ ಬರುತ್ತೆ? ಇಂಡಿಸ್ಪೆನ್ಸಿಬಲ್ SABLE ಬರುತ್ತೆ, ಅನಿವಾರ್ಯ ಅಂತ. ಸೊ ಅದು ಸ್ಪೆಲ್ಲಿಂಗ್ ತಪ್ಪಿದೆ. ಸೊ ಯಾವ್ದು ಕರೆಕ್ಟ್ ಆಪ್ಷನ್? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಡೈರೆಕ್ಷನ್ಸ್ ಕೊಟ್ಟಿದ್ದಾನೆ. ABCD ಅಂದ್ರೆ PQRS ಅಂತ ಏನ್ ಹೇಳ್ತೀವಿ, PQRS ಅದನ್ನ ABCD ಅಂತ ಕೊಟ್ಟಿದ್ದಾನೆ ಅಷ್ಟೇ. ಫೈನ್ ಸರ್, ಇದು ಈಸಿ ನೋಡಿ. 1 2 3 4 ಇರೋದು. ಫಸ್ಟ್ ಓದ್ಕೊಂಬಿಡಿ. ಅಲಾಂಗ್ ವಿತ್ ಮಿಸ್ಸಿಂಗ್ ದೇರ್ ಎಜುಕೇಶನ್. ನೋಡಿ, ಓದೋದು ಬೇಕಾಗಿಲ್ಲ, ನೋಡ್ಬೋದು. ನಾನು ನಿಮ್ಗೆ ಹೇಳಿದೀನಿ, ಫಸ್ಟ್ ಸೆಂಟೆನ್ಸ್ ಯಾವಾಗ ಇಂಡಿಪೆಂಡೆಂಟ್ ಇರಬೇಕು ಅಥವಾ ನೌನ್ ಇರಬೇಕು ಅಂತ. ಓಕೆ, ಇಲ್ಲಿ ನೋಡ್ತಾ ಇದ್ದಂಗೆ ಹೇಳ್ಬೋದು, ಅಲಾಂಗ್ ವಿತ್ ಅಂತಿದೆ. ಅಲಾಂಗ್ ವಿತ್ ಕಿಂತ ಮುಂಚೆ ಏನೋ ಬರಬೇಕು. ನೀವು ಓದೋದು ಬೇಕಾಗಿಲ್ಲ ಒಂದೊಂದ್ಸಲ, ಅಷ್ಟು ಈಸಿ ಇರುತ್ತೆ. ಕಂಪ್ಲೀಟ್ ಪ್ಯಾಸೇಜ್ ಓದೋದು ಬೇಕಾಗಿಲ್ಲ. ಇದು PQRS ಅಥವಾ ABCD ನ ಇದು ಬರಲ್ಲ, ಫಸ್ಟ್ ಒಂದು ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡಿ, ಐದರ್ C ಬರ್ಬೇಕು, ಹೌ ಎವರ್ ಬರಲ್ಲ, ಮೆನಿ ಲಾಸ್. ನೋಡಿ, D ಬರ್ಬೇಕು ಅಥವಾ B ಬರ್ಬೇಕು. ಇಲ್ಲಿ ನೋಡಿದ್ರೆ D ಯಾವ್ದು ಇಲ್ಲ, B ಬರುತ್ತೆ. B ಇಸ್ ದ ಫಸ್ಟ್ ಒನ್.
ನೋಡಿ ಬೇಕಾದ್ರೆ ಆಪ್ಷನ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಸೊ ಡಿ ಇಲ್ಲ, ಸೊ ಬಿ ಇಸ್ ದ ಫಸ್ಟ್ ಒನ್, ಸಿ ಅಂತ ಫಸ್ಟ್ ಬರಕ್ಕಾಗಲ್ಲ. ಸೊ ಆಗ ಬಿ ಓದ್ಕೊಂಬಿಡಿ. ಚೈಲ್ಡ್ ಲೇಬರ್ ಹ್ಯಾಸ್ ಬೀನ್ ಇಂಟರ್ಫರಿಂಗ್ ವಿತ್ ದ ಎಜುಕೇಶನ್ ಆಫ್ ಮಿಲಿಯನ್ಸ್ ಆಫ್ ಚಿಲ್ಡ್ರನ್ ಅಕ್ರಾಸ್ ದ ಇಂಡಿಯಾ. ಚೈಲ್ಡ್ ಲೇಬರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದಕ್ಕೆ ಕನೆಕ್ಟೆಡ್ ಏನಾಗಿರುತ್ತೆ ಅಂದ್ರೆ ಚೈಲ್ಡ್ ಲೇಬರ್ ಬಗ್ಗೆ ಮಾತಾಡಬೇಕಾದ್ರೆ ಹೌವರ್ ದೇರ್ ಇಸ್ ಎ ಡೈರ್ ನೀಡ್ ಆಫ್ ರೇನ್ಫೋರ್ಸ್ ದೀಸ್ ಲಾಸ್. ನೋಡಿ ದೀಸ್ ಲಾಸ್ ಅಂತಿದೆ, ಈ ಕಾನೂನುಗಳು ಅಂದ್ರೆ ಕಾನೂನು ಬಗ್ಗೆ ಎಲ್ಲರೂ ಮಾತಾಡಬೇಕು. ಇದಕ್ಕಿಂತ ಮುಂಚೆ ಇನ್ನೊಂದಿರಬೇಕು, ಮೆನಿ ಲಾಸ್ ಅಂತಿದೆ, ಅಲಾಂಗ್ ವಿತ್ ಮಿಸ್ಸಿಂಗ್ ದೇರ್ ಎಜುಕೇಶನ್ ಅಂತ ಇಲ್ಲಿದೆ. ಸೊ ಇಲ್ಲಿ ಮೆನಿ ಲಾಸ್ ಇದೆಯಲ್ಲ, ಇದು ಬರಬೇಕು ಅಂದ್ರೆ ಬಿ ಆದ್ಮೇಲೆ ಡಿ ಬರಬೇಕು, ಡಿ ಆದ್ಮೇಲೆ ಸಿ ಬರಬೇಕು. ಯಾಕಂದ್ರೆ ಇದೆರಡು ಕನೆಕ್ಟಿವಿಟಿ ಇದೆ. ದೀಸ್ ಲಾಸ್ ಅಂದ್ರೆ ಅದಕ್ಕಿಂತ ಮುಂಚೆ ಯಾವ್ದಾದ್ರು ಮಾತಾಡಬೇಕು ಕಾನೂನು ಬಗ್ಗೆ, ಇಲ್ಲಿ ಮಾತಾಡಿದ್ದಾರೆ. ಸೊ ಇದು ಮೂರನೇದು ಬರಬೇಕು ಅಲ್ವಾ ಸರ್? ಇಲ್ಲ ಇಲ್ಲಿ ನೋಡಿ, ಇಲ್ಲಿ ಹೌಎವರ್ ಅಂತಿದೆ. ಸೊ ಇದು ಮೂರನೇದು ಬರಲ್ಲ. ನೋಡಿದ್ರ ಹಿಂಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಒಂದೊಂದ್ಸಲ. ಹೌಎವರ್ ಅಂತಂದ್ರೆ ನಾವು ದೇರ್ ಫೋರ್, ಹೌಎವರ್ ಅಂದ್ರೆ ಕೊನೆಯಲ್ಲಿ ಉಪಸಂಹಾರ ಮಾಡ್ತೀವಲ್ಲ, ಕನ್ಕ್ಲೂಷನ್. ಸೊ ಅದು ಅಂದ್ರೆ ಇದು ಲಾಸ್ಟ್ ಅಲ್ಲಿ ಬರಬೇಕು. ಇದಾದ್ಮೇಲೆ ಎರಡನೇದಾದ್ಮೇಲೆ ಎ ಬರಬೇಕು. ಸೊ ಆಪ್ಷನ್ ಬಿ, ಡಿ, ಎ, ಸಿ ಬೇಕಾದ್ರೆ ಓದಿ ಇವಾಗ ನೋಡಿ. ಚೈಲ್ಡ್ ಲೇಬರ್ ಹ್ಯಾಸ್ ಬಿನ್ ಇಂಟರ್ಫಿಯರಿಂಗ್ ವಿತ್ ದ ಎಜುಕೇಶನ್ ಆಫ್ ಮಿಲಿಯನ್ಸ್ ಆಫ್ ಚಿಲ್ಡ್ರನ್ ಅಕ್ರಾಸ್ ಇಂಡಿಯಾ. ಮೆನಿ ಲಾಸ್ ಹ್ಯಾವ್ ಬಿನ್ ಫ್ರೇಮ್ಡ್ ಇನ್ ಆರ್ಡರ್ ಟು ಕರ್ಬ್ ದಿಸ್ ಈವಿಲ್. ಅಂದ್ರೆ ಇದನ್ನ ತಡಿಬೇಕು ಅಂತ ಲಾಸ್ಗಳಿವೆ. ಅಲಾಂಗ್ ವಿತ್ ಮಿಸ್ಸಿಂಗ್ ದೇರ್ ಎಜುಕೇಶನ್, ದೀಸ್ ಚಿಲ್ಡ್ರನ್ ಆಲ್ಸೋ ಫೇಸ್ ಲೈಫ್ ಥ್ರೆಟನಿಂಗ್ ಡೇಂಜರ್. ಓಕೆ, ಸೊ however there is a dire need to reinforce the laws. So option 3 is the right answer. Okay, next, identify the tense of the following sentence. Students had been playing hockey in the playground. Okay, students had been playing hockey in the playground. ಇದು ಯಾವುದು ನಾನು ನಿಮ್ಗೆ ಹೇಳಿದ್ದೀನಿ, ಹ್ಯಾಡ್ ಬೀನ್ ಇದೆ, ING ಇದೆ, ಇಟ್ ಈಸ್ ಎ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ವಾ ಸರ್? ನಿಮ್ಗೆ ಸಬ್ಜೆಕ್ಟ್ ವರ್ಗ ಅಗ್ರಿಮೆಂಟ್ ತೋರಿಸ್ತೀನಿ ನೋಡಿ. ಹ್ಯಾಡ್ ಬೀನ್ ಇದೆ, ING ಇದೆ, ಇಟ್ ಈಸ್ ಎ ಪಾಸ್ಟ್ ಕಂಟಿನ್ಯೂಸ್. ಯಾಕಂದ್ರೆ ಸಿಂಪಲ್ ಫಂಡ. ಹ್ಯಾಡ್ ಅಂತಿದೆ, ಸಿಂಪಲ್, ಬೀನ್ ಇದೆ, ಕಂಟಿನ್ಯೂಸ್, ಪೇಯಿಂಗ್ ಇದೆ. ಸೊ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಯ್ತು. ನೆಕ್ಸ್ಟ್ ಬರ್ತೀನಿ. ಕಂಪ್ಲೀಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ಬೈ ಯೂಸಿಂಗ್ ದ ಕರೆಕ್ಟ್ ಟೆನ್ಸ್. ಟೆನ್ಸ್ ಯಾವುದು ಅಂತ ಹೇಳಬೇಕು. ಓಕೆ, ರೀತಾ ಡ್ಯಾಶ್ ದ ತಾಜ್ ಮಹಲ್ ಲಾಸ್ಟ್ ಇಯರ್. ನೋಡಿ ಲಾಸ್ಟ್ ಇಯರ್ ಅಂದ ತಕ್ಷಣ ಇದು ಪಾಸ್ಟ್ ಆಯ್ತು. ಪಾಸ್ಟ್ ಅಂದ ತಕ್ಷಣ ಹ್ಯಾಡ್, ಹ್ಯಾವ್ ಬರಲ್ಲ ಇಲ್ಲಿ. ಹ್ಯಾಡ್ ವಿಸಿಟೆಡ್, ಕಂಪ್ಲೀಟ್ ಕಣ್ ಮುಚ್ಕೊಂಡು ಟಿಕ್ ಹಾಕಿ. ಇಲ್ಲಿ ಕಂಟಿನ್ಯೂಸ್ ಬರಲ್ಲ. ಆಲ್ರೆಡಿ ಲಾಸ್ಟ್ ಇಯರ್ ವಿಸಿಟೆಡ್ ಅಂತ ಅಂದ್ರೆ ಮುಗ್ದೋಗಿದೆ, ಅದು ಆಲ್ರೆಡಿ ಹೋಗ್ಬಿಟ್ಟಿದ್ದಾಳೆ. ಅದಕ್ಕೆ ಹ್ಯಾಡ್ ಬೀನ್ ಬರಲ್ಲ ಇಲ್ಲಿ. ಸೊ ಹ್ಯಾಡ್ ವಿಸಿಟೆಡ್. ಸಿಂಪಲ್ 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 ಗ್ರಾಮರ್ ಸ್ನೇಹಿತರೆ. ನೆಕ್ಸ್ಟ್, ಕರೆಕ್ಟ್ ದ ಕ್ವಶನ್ ಟ್ಯಾಗ್ ಆಗ್ಬೇಕು. ನೋಡಿ ಇಲ್ಲಿ ಏನಿದೆ, ಈ ನೆವರ್ ಟರ್ನ್ಸ್ ಅಪ್ ಫಾರ್ ದ ಮೀಟಿಂಗ್ಸ್. ಓಕೆ, ನೆವರ್ ಟರ್ನ್ಸ್ ಅಪ್ ಅಂದ್ರೆ ನೆವರ್ ಅಂದ್ರೆ ನೆಗೆಟಿವ್ ಇದೆ, ಪಾಸಿಟಿವ್. ನೋಡಿದ್ರ ಹೆಂಗ್ ಕಂಡುಹಿಡಿಯಬೇಕು? ಇಲ್ಲೆಲ್ಲ ಡೋಂಟ್ ಗಿಂಟ್ ಅಂತ ಯೂಸ್ ಮಾಡಲ್ಲ, ನೆವರ್ ಅಂತ ಯೂಸ್ ಮಾಡ್ಬಿಟ್ಟಿದ್ದ ಪದ. ಈ ನೆವರ್ ಟರ್ನ್ಸ್ ಅಪ್ ಫಾರ್ ದ ಮೀಟಿಂಗ್, ಒಂದು ಮೀಟಿಂಗ್ ಅವ್ನು ಬರದೇ ಇಲ್ಲ ಅನ್ನೋದಕ್ಕೆ ಬಂದಿರ್ಬೋದಲ್ವಾ ಅಂತೀವಲ್ಲ. ಸೊ ಆಗ ಪಾಸಿಟಿವ್ ಆಗ ಪಾಸಿಟಿವ್ ಯಾವ್ದಿದೆ? ಇದು ಅಲ್ಲ, ಇದಿದೆ, ಇದು ಅಲ್ಲ. ಡಿಡ್ ಹಿ, ಡಸ್ ಹಿ ಇದೆ. ಬಟ್ ಇಲ್ಲಿ ನೋಡಿ, ಈ ನೆವರ್ ಟರ್ನ್ಸ್ ಅಪ್ ಫಾರ್ ದ ಮೀಟಿಂಗ್ ಅಂದ್ರೆ ಇಲ್ಲಿ ಪ್ರೆಸೆಂಟ್ ಅಲ್ಲಿ ಇದೆ, ಅದಕ್ಕೆ ಡಿಡ್ ಪಾಸ್ಟ್ ಬರಲ್ಲ, ಡಸ್ ಹಿ ಅಂತ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಯಾವಾಗ ಡಿಡ್ ಬರುತ್ತೆ, ಈ ಸೆಂಟೆನ್ಸ್ ಪಾಸ್ಟ್ ಅಲ್ಲಿ ಇದೆ, ಡಿಡ್ ಬರುತ್ತೆ. ಪ್ರೆಸೆಂಟ್ ಇದ್ರೆ ಡಸ್ ಬರುತ್ತೆ. ಸಿಂಪಲ್ ಫಂಡ, ಡೂ ಅಥವಾ ಡಸ್ ಅಂತ ಬರುತ್ತೆ. ಓಕೆ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಚೂಸ್ ದ ಅಪ್ರೋಪ್ರಿಯೇಟ್ ಸಿನೋನಿಮ್. ಸಿನೋನಿಮ್ ಹೇಳಬೇಕು ಅಂಡರ್ಲೈನ್ ವರ್ಡ್ಗೆ, ಅಂದ್ರೆ ಸಮಾನಾರ್ಥಕ ಪದ, ಸಮಾನಾರ್ಥಕ. ಓಕೆ, ಇಂಡಿಯಾ ಹ್ಯಾಸ್ ಅಬಾಲಿಸ್ಟ್ ಟ್ಯಾಂಜಿಬಲ್ ಪನಿಷ್. ನೋ, ಟ್ಯಾಂಜಿಬಲ್ ಅಂದ್ರೆ ನಮ್ಗೆ ಹೇಳ್ತಾ ಇರ್ತೀನಿ ನಾನು GK ಮಾಡ್ಬೇಕಾದ್ರೆ. ಟ್ಯಾಂಜಿಬಲ್ ಅಂದ್ರೆ ಮೂರ್ತ. ಮೂರ್ತ ಅಂದ್ರೆ ಮುಟ್ಟಕ್ಕಾಗೋದು, ಭೌತಿಕ ಅಂತ ಕರಿತೀವಿ, ಮುಟ್ಟೋದು. ಓಕೆ, ಇಂಟ್ಯಾಂಜಿಬಲ್ ಅಂತ ನೀವು ಓದಿ ಕೇಳಿರ್ತೀವಿ. ಇಂಟ್ಯಾಂಜಿಬಲ್ ಅಂದ್ರೆ ಅಮೂರ್ತ. ಅಮೂರ್ತ ಅಂದ್ರೆ ಮುಟ್ಟಕ್ಕಾಗದೇ ಇರೋದು, ಅಭೌತಿಕ. ಜಸ್ಟ್ ಫೀಲ್ ಮಾಡೋದು, ಖುಷಿ, ಕೋಪ, ಇವೆಲ್ಲ ಇಂಟ್ಯಾಂಜಿಬಲ್. ಫೆಸ್ಟಿವಲ್, ಆಚರಣೆ ಅಲ್ವಾ ಸರ್? ಸೊ ಇಲ್ಲಿ ನೋಡಿ, ಇಂಡಿಯಾ ಹ್ಯಾಸ್ ಅಬಾಲಿಸ್ಟ್ ಟ್ಯಾಂಜಿಬಲ್. ಇದಕ್ಕೆ ಸಮಾನಾರ್ಥಕ ಅಂತಂದ್ರೆ ಕಾರ್ಪೊರಲ್ ಅಂತ. ಕಾರ್ಪೊರಲ್ ಇಸ್ ದ ಸ್ಟ್ರಾಂಗ್ ಅಂತೂ ಅಲ್ಲ, ರಿಸೈನ್ಡ್ ಅಲ್ಲ. ಯಾಕೆ ಅಂತಂದ್ರೆ ಕಾರ್ಪೊರಲ್ ಅಂತಂದ್ರೆ ಏನು ಅಂದ್ರೆ ನಿಮ್ಗೆ ದೈಹಿಕ ಅಂತ ಅರ್ಥ. ಸ್ಪರ್ಶ ಟ್ಯಾಂಜಿಬಲ್ ಅಂದ್ರೆ. ಓಕೆ, ಫೇಸ್ ಅಂದ್ರೆ ಉಗ್ರ ಅಂತ. ರಿಸೈನ್ಡ್ ಅಂದ್ರೆ ರದ್ದುಗೊಳಿಸುವಂತ. ಇವೆಲ್ಲ ಆಗೋದಿಲ್ಲ. ಸಮಾನಾರ್ಥಕ ಕಾರ್ಪೊರಲ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್. ನೆಕ್ಸ್ಟ್ ಬರ್ತೇನೆ. ಓಕೆ, ಇಲ್ಲಿ ಐಡಿಯಮ್ ಅಂಡ್ ಫ್ರೇಸಸ್ ನೋಡಿ ಎಂತ ಚಂದ ಕೊಟ್ಟಿದ್ದಾನೆ. ಐಡಿಯಮ್ ಅಂಡ್ ಫ್ರೇಸಸ್ ನ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಹಾಕ್ಬಿಟ್ಟಿದ್ದಾನೆ. ಇದುವರೆಗೂ ಒಂದ್ ವರ್ಡ್ ಅಥವಾ ಒಂದ್ ಸೆಂಟೆನ್ಸ್ ಅಲ್ಲಿ ಕೊಡ್ತಿದ್ದ. ಇಲ್ಲೇನಿದೆ, ಎಬೋ ಬೋರ್ಡ್ ಅಂತಿದೆ. ಎಬೋ ಬೋರ್ಡ್ ಅಂದ್ರೆ ಅರ್ಥ ಏನು ಅಂತಂದ್ರೆ ಒಂದು ಒಳ್ಳೆ ಕೆಲಸ ಮಾಡೋದು, ಅಂದ್ರೆ ಹಾನೆಸ್ಟ್ ಆಗಿದೆ, ಅವ್ನು ನಂಬೋದು ಅಂತ. ಸೊ ಎಬೋ ಬೋರ್ಡ್ ಅಂದ್ರೆ ಫೇರ್ ಅಂಡ್ ಹಾನೆಸ್ಟ್ ಅಂತ. ಅರ್ಥ ಆಗ್ತಿಲ್ಲ? ಫೇರ್ ಅಂಡ್ ಹಾನೆಸ್ಟ್ ಅಂತ. ಬೈ ಫಿಟ್ಸ್ ಅಂಡ್ ಸ್ಟಾರ್ಟ್ಸ್ ಅಂತಿದೆಯಲ್ಲ, ಬೈ ಫಿಟ್ಸ್ ಅಂಡ್ ಸ್ಟಾರ್ಟ್ಸ್ ಅಂತಂದ್ರೆ ಕರೆಕ್ಟ್ ಆಗಿ ಇರಲ್ಲ ಅಂತ, ಇರ್ರೆಗ್ಯುಲರ್, ಸರಿ ಇಲ್ಲ ಅನ್ನೋ ರೀತಿ ಹೇಳ್ತಕ್ಕಂಥದ್ದು. ಓಕೆ, ಎಕೌಟ್ ಅಂತಿದೆ. ಎಕೌಟ್ ಅಂತಕ್ಕಂಥದ್ದು ಏನಿದೆ, ಸಪ್ಲಿಮೆಂಟ್ ಇನ್ಕಮ್ ಅಂದ್ರೆ ಎಕ್ಸ್ಟ್ರಾ ಇನ್ಕಮ್ ದುಡಿಯೋದು, ಬೇರೆ ತರ ಅಂದ್ರೆ ಮುಂದಕ್ಕೆ ಏನಾದ್ರು ಬೇಕಾಗಂತ ದುಡ್ಡು ಬೇರೆದು ಮಾಡ್ಕೊಂಡು ಇಟ್ಕೊಳ್ತಕ್ಕಂಥದ್ದು. ಸೊ ಆ ಮೀನಿಂಗ್ ಕೊಡುತ್ತೆ. ಫ್ಲೈ ಇನ್ ದ ಫೇಸ್ ಆಫ್ ಅಂದ್ರೆ ಟು ಡಿಫೇ ಅಂದ್ರೆ
ಫ್ಲೈ ಇನ್ ದ ಫೇಸ್ ಆಫ್ ಅಂದ್ರೆ ಎಲ್ಲದಕ್ಕಿಂತ ಒಂಥರ ಮೇಲೆ ಅಂದ್ರೆ ನಾನು ಅದನ್ನ ಎದುರಿಸ್ತೀನಿ ಅನ್ನೋ ರೀತಿ ಬರುತ್ತೆ. ಸೊ ಇಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಸ್ ದ ಫಾಲೋಯಿಂಗ್. ಓಕೆ, ನುಡಿಗಟ್ಟು ಐಡಿಯಾಮ್ ಫ್ರೇಸಸ್ ಅಂದ್ರೆ ನುಡಿಗಟ್ಟುಗಳನ್ನ ನಿಮ್ಗೆ ಏನ್ ಕೊಟ್ಟಿದ್ದಾನೆ ಇಲ್ಲಿ ಹೊಂದಿಸಿ ಬರೆಯಲು ಕೊಟ್ಬಿಟ್ಟಿದ್ದಾನೆ. ಫೈನ್, ನೆಕ್ಸ್ಟ್ ಬರ್ತೇನೆ. ಓಕೆ, ಇದು PQRS ಕೊಟ್ಟಿದ್ದಾನೆ ನೋಡಿ, ಇದು ಸಿಂಪಲ್ ಆಗಿದೆ ಸರ್, ಒಂದೊಂದೇ ಲೈನಲ್ಲಿ ಕೊಟ್ಬಿಟ್ಟಿದ್ದಾನೆ ಅಲ್ವಾ. ಆನ್ ದ ಅರ್ತ್ ಅಬೌಟ್ 20 million centuries ago scientists think that life begins. ನೋಡಿ ಇದು ಇಲ್ಲೇ ಹೇಳ್ತಾನೆ, the scientists thinks that life began on the 20th century millions year ago. So RSPQ option 3 is the right answer. ಸಿಂಪಲ್ ಇತ್ತಿದ್ದು ಕೂಡ. ಫೈನ್, ನೆಕ್ಸ್ಟ್ ಬರ್ತೀನಿ. ಕರೆಕ್ಟ್ ಅಬ್ಜೆಕ್ಟಿವ್ ಹೇಳಬೇಕಿಲ್ಲಿ. ಓಕೆ, ಅಡ್ವರ್ಬ್ ಅಂದ್ರೇನು, ಅಬ್ಜೆಕ್ಟಿವ್ ಅಂದ್ರೆ ಗೊತ್ತಲ್ಲ, ಅಂದ್ರೆ the dash conduct of the minister helped in the de-escalation of very tense situation. ಗೊತ್ತಿಲ್ಲ ಸರ್ ನಂಗೆ ಗ್ರಾಮರ್, ಅಬ್ಜೆಕ್ಟಿವ್ ಗೊತ್ತಿಲ್ಲ, ಅಡ್ವರ್ಬ್ ಗೊತ್ತಿಲ್ಲ, ನಾವು ಓದಿಲ್ಲ, ನಾನು ಓದಿಲ್ಲ, ಪಾರ್ಟ್ಸ್ ಆಫ್ ಸ್ಪೀಚ್ ಓದಿಲ್ಲ ಅಂತ ಅನ್ಕೊಂಬಿಡಿ. ಈಗ ಏನಾಗುತ್ತೆ ಇಲ್ಲಿ, ದ ಕಂಡಕ್ಟ್ ಆಫ್ ಮಿನಿಸ್ಟರ್ ಅಂದ್ರೆ ಮಿನಿಸ್ಟರ್ಸ್ ಹೆಂಗಿರ್ತಾರೆ ಅಂದ್ರೆ ಅಬ್ರೆಸಿವ್ ಆಗಿರ್ತಾರ, ಇಲ್ಲ ಟ್ಯಾಕ್ಲೆಸ್ ಆಗಿರ್ತಾರ, ಸಿಂಪಲ್ ವರ್ಡ್. ಅದಕ್ಕೆ ಹೇಳೋದು ಪೇಪರ್ಗಳು ಓದಿ ಅಂತ. ಆ ಪದಗಳು ಮಿನಿಸ್ಟರ್ ಅಂದಾಗ ಏನ್ ಪದ ಬರಬೇಕು, ಮೀಟಿಂಗ್ ಅಂದಾಗ ಏನ್ ಪದ ಬರಬೇಕು, ಓಕೆ, ಯಾವ್ದಾದ್ರು ಸರ್ಕಾರಗಳು ಮಾತಾಡ್ತಿರ್ಬೇಕಂದ್ರೆ ಏನಂತ ಬರಬೇಕು, ಡಿಪ್ಲೊಮ್ಯಾಟಿಕ್ಸ್ ಅಂತವೆ. ಡಿಪ್ಲೊಮ್ಯಾಟಿಕ್ ನೋಡಿ, ಪದಗಳನ್ನ ನೀವು ಎತ್ತ ಹಾಕೊಂಡ್ಬಿಡ್ಬೋದು ನಿಮ್ ಇಂಗ್ಲಿಷ್ ಗ್ರಾಮರ್. ಅದಕ್ಕೆ ನೋಡಿ, ಈಗ ಇಂಗ್ಲಿಷ್ ಮಾತಾಡ್ತಾರೆ ಗ್ರಾಮರ್ ಗೊತ್ತಿರುತ್ತೆ ಅಂತಲ್ಲ, ಸೊ ಅವರು ಓದಿರ್ತಾರೆ, ಅದ್ರ ಬಗ್ಗೆ ಮೂವಿ ನೋಡಿರ್ತಾರೆ, ಹಂಗೆ ಅಭ್ಯಾಸ ಆಗಿರುತ್ತೆ. ಈಗ ಕನ್ನಡ ಗ್ರಾಮರ್ ಓದ್ದೆ, ಕನ್ನಡನ ಅಭ್ಯಾಸ ಮಾಡದೆ, ಮಾತೃ ಭಾಷೆ ಇರೋರು ಕನ್ನಡ ಹಂಗೆ ಮಾತಾಡಲ್ವಾ? ಸಿಂಪಲ್ ಸರ್. ಓಕೆ, ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ಕರೆಕ್ಟ್ ಐಡಿಯಮ್ ಅಂಡ್ ಪ್ರೊವರ್ಬ್. ಓಕೆ, ಐ ನೋ ಅಂದ್ರೆ ನುಡಿಗಟ್ಟು ಅಥವಾ ನಾವು ಏನೋ ಗಾದೆ ಪ್ರೊವರ್ಬ್ ಅಂತೀವಲ್ಲ ಆ ತರದ್ದು. I know I can do a better job if only my tools are better. This is the case of ಅಂದ್ರೆ ಇದಕ್ಕೆ ಯಾರ ಹತ್ರ ಮಾತಾಡೋದು? I know I can do a better job if only my tools are better. ಅಂದ್ರೆ ಕುಣಿಲಾರ್ದವಳು ನೆಲ ಡಂಕೊಂದ್ಲು, ಅಂದ್ರೆ ಕುಣಿಲಾರ್ದೆ ಹೇಳೋಳು ನೆಲನ ಬಗ್ಗೆ ದೂಷ ಮಾಡ್ತಾ ಇದ್ದಾಳೆ. ಹಂಗೆ ಇಲ್ಲಿ ಏನಾಗ್ತದೆ, ಐ ನೋ ಐ ಕ್ಯಾನ್ ಡೂ ಬೆಟರ್, ನಾನು ಚೆನ್ನಾಗಿ ಮಾಡ್ತೀನಿ ಬಟ್ ನನ್ನ ಟೂಲ್ಸ್ ಸರಿ ಇಲ್ಲ ಅಂತ. ಕೆಲಸ ಮಾಡ್ದಾಗ ಬರೋನು ಟೂಲ್ಸ್ ಮೇಲೆ ಹೇಳ್ತಾ ಇದ್ದಾನೆ. ಸ್ವಂತದ್ದು ಯಾವ್ದಿದೆ? ಎ ಡ್ರಾಯಿಂಗ್ ಮ್ಯಾನ್ ವಿಲ್ ಕ್ಲಚ್ ಅಟ್ ಸ್ಟ್ರಾ, ಇಲ್ಲ. A friend in need is a friend in indeed ಅಲ್ಲ. A bad workman blames his tool is the right answer. ಅರ್ಥ ಆಗ್ತಿಲ್ಲ? ಬ್ಯಾಡ್ ವರ್ಕ್ ಮ್ಯಾನ್ ಕೆಲಸ ಮಾಡಕ್ ಬರೋದನ್ನು ಟೂಲ್ ಮೇಲೆ ಜರಿದ್ನಂತೆ, ಹಂಗೆ ಕುಣಿಲಾರ್ದೆ ಹೇಳೋಳು ನೆಲ ಸರಿ ಇಲ್ಲ ಅನ್ಲಂತೆ. ಹಂಗೆ ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಲಿಸ್ಟ್ 1, ಲಿಸ್ಟ್ 2. ಇಲ್ಲಿ ಕರೆಸ್ಪಾಂಡಿಂಗ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಹೇಳಬೇಕು. ಹೌ ಡು ಯು ಡೂ ಅಂದ್ರೆ ಯಾವ ತರ ಕೇಳ್ತೀವಿ? ಅಪ್ಪ ನೀನ್ ಚೆನ್ನಾಗಿದ್ಯಾ ಅಂತೀವಿ, ಏನಂತ ಕೇಳ್ತೀವಿ, ಒಂದು ಗ್ರೀಟಿಂಗ್ಸ್ ತರ, ಒಂದು ನಾವು ರೆಸ್ಪೆಕ್ಟ್ ಕೊಟ್ಟು ನಿನ್ನ ಯೋಗಕ್ಷೇಮ. ಸೊ ಹೌ ಡು ಯು ಡೂ ಅಂದ್ರೆ ಗ್ರೀಟಿಂಗ್ ಅದು. ಓಕೆ, ಕುಡ್ ಯು ಪ್ಲೀಸ್ ಪಾಸ್ ಮೀ ದ ಬುಕ್ ಅಂದ್ರೆ ಪ್ಲೀಸ್ ಕೊಡ್ತೀಯಾ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೋತಾ ಇದೀವಿ. ಸೊ ರಿಕ್ವೆಸ್ಟ್ ಇದೆ ನೋಡಿ ಇಲ್ಲಿ ಆಪ್ಷನ್ 4. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು ಸ್ನೇಹಿತರೆ. ಯು ಲುಕ್ ಬ್ಯೂಟಿಫುಲ್ ಇನ್ ದಿಸ್ ನ್ಯೂ ಕ್ಲಾತ್ಸ್ ಅಂದ್ರೆ ಕಾಂಪ್ಲಿಮೆಂಟಿಂಗ್ ಮಾಡ್ತಾ ಇರತಕ್ಕಂಥದ್ದು. ಮೀಟ್ ಮೈ ಫ್ರೆಂಡ್ ರತನ್ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು. ಸೊ ಆಪ್ಷನ್ ಎ 2 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ಆನ್ಸರ್. ವೆನ್ ದ ಬುಲ್ ರ್ಯಾನ್ ಡ್ಯಾಶ್ ಮೀ ಐ ಜಂಪ್ ಡ್ಯಾಶ್ ದ ಫೆನ್ಸ್ ಅಂತಿದೆ. ಇಲ್ಲಿ ನೋಡಿ, ಇಲ್ಲಿ ವೆನ್ ಬುಲ್ ಬಂದ ತಕ್ಷಣ ಏನ್ ಮಾಡ್ತೀವಿ ನಾವು, ರ್ಯಾನ್ ಡ್ಯಾಶ್ ಮೀ ಅಂದ್ರೆ ನನ್ನ ಹತ್ರ ಬರ್ತಾ ಇದೆ, ಅಂದ್ರೆ ನನ್ನ ಹತ್ರ ಬರ್ತಾ ಇದೆ. ಇಂಟು ಅಂತ ಇರೋದು ಯಾವ್ದಿದೆ ಇಲ್ಲಿ? ಇಂಟು ಬಿಸೈಡ್ಸ್ ಅದೇ ನೋಡಿ, ಟೂ ವರ್ಡ್ಸ್ ಇದೆ ನನ್ನ ಹತ್ರ. ಐ ಜಂಪ್ಡ್ ಓವರ್ ದ ಫೆನ್ಸ್ ಅದ್ರ ಮೇಲೆ ಆಗಿರುತ್ತೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, ದಟ್ ಹ್ಯಾಸ್ ಟು ಬಿ ದ ಡ್ಯಾಶ್ ಫಿಲಮ್ ಐ ಹ್ಯಾವ್ ಸೀನ್. ನೋಡಿ, ಐ ಹ್ಯಾವ್ ಸೀನ್, ದಟ್ ಹ್ಯಾಸ್ ಟು ಬಿ ಡ್ಯಾಶ್ ಫಿಲಮ್ ಐ ಹ್ಯಾವ್ ಸೀನ್ ಅಂದ್ರೆ ಏನರ್ಥ? ನಾನು ಎಷ್ಟೊಂದು ನೋಡಿದೀನಿ ಅಂತ. ಎಷ್ಟೊಂದು ಅಂದ್ರೆ ಇಲ್ಲಿ ಸೂಪರ್ಲೇಟಿವ್ ನೋಡಿ, ಡಿಗ್ರಿ ಆಫ್ ಕಂಪಾರಿಸನ್ ಬರ್ತಾ ಇರೋದು, ಸೂಪರ್ಲೇಟಿವ್ ಡಿಗ್ರಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಸೂಪರ್ಲೇಟಿವ್ ಡಿಗ್ರಿ ಅಂದ್ರೆ ಅರ್ಥ ಏನೋ, ಇಂಟ್ರೆಸ್ಟಿಂಗ್ ಅಂದ್ರೆ 2 syllable ಅಂದ್ರೆ ಮೋರ್ ಅಲ್ಲ ಮೋಸ್ಟ್. ಸೊ ಮೋಸ್ಟ್ ಇಂಟ್ರೆಸ್ಟಿಂಗ್ ಬರಬೇಕು. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಅಲ್ವಾ? ಮೋಸ್ಟ್ ಇಂಟ್ರೆಸ್ಟಿಂಗ್ ಆಯ್ತು. ನೆಕ್ಸ್ಟ್, ಅಲಾಂಗ್, ಇಂಟು, ಇನ್, ಆಫ್ ಅಂತಿದೆ. ಪ್ರಿಪೋಸಿಷನ್ ನಾವು ಹೊಂದಿಸಿ ಬರೀಬೇಕು, ಪ್ರಿಪೋಸಿಷನ್ ಹೇಳಬೇಕು. ಓಕೆ, ಪ್ರಿಪೋಸಿಷನ್ ಬಗ್ಗೆ ಮಾತಾಡೋದಾದ್ರೆ ಸೊ ಇಲ್ಲಿ ಅಲಾಂಗ್ ಅಂತ ನೋಡಿದ್ರೆ ಸ್ನೇಹಿತರೆ, ಅಲಾಂಗ್ ಅಂದ್ರೆ ಅಲಾಂಗ್ ನೋಡಿ, ಕಮ್ ಅಲಾಂಗ್ ವಿತ್ ಮೀ ಅಂತೀವಿ ಅಂದ್ರೆ ಮೂವ್ಮೆಂಟ್. ಓಕೆ ನೋಡಿ, ಮೂವ್ಮೆಂಟ್ ನೋಡಿದ್ರ ಇದು ಮಾಡಿದ್ವಿ ನಾವು. ಪ್ರಿಪೋಸಿಷನ್ಸ್ ಬಗ್ಗೆ ನಮ್ದು ಚಾಪ್ಟರ್ ಓಪನ್ ನೋಡಿದ್ರೆ ಅಥವಾ ನಮ್ಮ ಗ್ರಾಮರ್ ನೋಡಿದ್ರೆ ಡೈರೆಕ್ಷನ್, ಇದು ಟೈಮು ಮತ್ತೆ ಡೇಟ್, ಇವೆಲ್ಲ ಇದ್ರ ಬಗ್ಗೆ ಎಲ್ಲ ಮಾಡಿದೀವಿ. ಓಕೆ, ಹಂಗೆ ಇಂಟು ಅಂದ ತಕ್ಷಣ ನೋಡೋದಾದ್ರೆ ನಾವು ಡೈರೆಕ್ಷನ್, ಯಾವ ಕಡೆ ಹೋಗ್ತಾ ಇದೆಯಾ ಅಂತ. ಇನ್ನಂತಕ್ಕಂಥದ್ದು ಟೈಮ್. ಓಕೆ, ಆಫ್ ಅನ್ನೋದು ಪೊಸಿಷನ್. ಸೊ ಆಪ್ಷನ್ 2 ಇಸ್ ದ. ಇವೆಲ್ಲ ನಾವು ಮಾಡಿದೀವಿ ಸರ್ ಗ್ರಾಮರ್ ಅಲ್ಲಿ, ದಯವಿಟ್ಟು ನೋಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ಒಂದೆರಡು ಎಕ್ಸ್ಪ್ಲೇನ್ ಮಾಡಿದೆ ನಿಮ್ಗೆ. ಸೊ ನೆಕ್ಸ್ಟ್ ಬರ್ತೀನಿ, 1 ಸೆಕೆಂಡ್.
ಹಿ ಕಟ್ ಮೈ ಹೇರ್ ಡ್ಯಾಶ್ ಟುಡೇ ದೆನ್ ಲಾಸ್ಟ್ ಟೈಮ್. ನೋಡಿ ದ್ಯಾನ್ ಅಂತಿದೆ. ದ್ಯಾನ್ ಅಂದ್ರೆ ಕಂಪೇರಿಟಿವ್ ಡಿಗ್ರಿ ಆಫ್ ಕಂಪಾರಿಸನ್. ಇದು ಕಂಪೇರಿಟಿವ್ ಡಿಗ್ರಿ. ಲಾಸ್ಟ್ ಟೈಮ್, ಲಾಸ್ಟ್ಗೂ ಇವತ್ತಿಗೂ ದ್ಯಾನ್ ಅಂತ ಬಂದ ತಕ್ಷಣ 2 ಅಂದ್ರೆ ಕ್ವಿಕ್ ಅಂದ್ರೆ ಮೋರ್ ಕ್ವಿಕ್ಲಿ ಟುಡೇ ದ್ಯಾನ್ ಲಾಸ್ಟ್ ಟೈಮ್. ಮೋರ್ ಯೂಸ್ ಮಾಡೋ ಕ್ವಿಕ್ ಅಲ್ಲ, ಅಲ್ಲಿ ಕ್ವಿಕ್ಲಿ ಬರಬೇಕು. ಓಕೆ, ನೆಕ್ಸ್ಟ್ ಪಂಚುಯೇಷನ್ ಮಾರ್ಕ್ ಹಾಕ್ಬೇಕು. ನೋಡಿ ಪಂಚುಯೇಷನ್ ಬಗ್ಗೆ ನಾನು ಇದ್ರಲ್ಲಿ ಮಾಡಿದ್ದೆ, ಯಾವ್ದು SSC CHS ಅಲ್ಲಿ ಅದ್ರಲ್ಲಿ ಮಾಡಿದ್ದೆ. ನಾನು ಕ್ಲೀನ್ ಆಗಿ ಡೀಟೇಲ್ ಆಗಿ ಹೇಳಿದ್ದೆ, ಲಿಸ್ಟು ಕೊಟ್ಟಿದ್ದೆ, ನಾನು ತೋರಿಸ್ತೀನಿ. ಇಲ್ಲಿ ಯಾವ್ದು ಸರಿ? ಬ್ಯಾಕ್ ಆನ್ ಸೇಸ್ ರೀಡಿಂಗ್ ಮೇಕ್ಸ್ ಎ ಫುಲ್ ಮ್ಯಾನ್, ರೈಟಿಂಗ್ ಆನ್ ಎಕ್ಸಾಕ್ಟ್ ಮ್ಯಾನ್, ಸ್ಪೀಕಿಂಗ್ ಎ ರೆಡಿ ಮ್ಯಾನ್. ನೋಡಿ ಇಲ್ಲಿ ಒಬ್ಬರು ಮ್ಯಾನ್ ಬಗ್ಗೆ ರೀಡು, ರೈಟು, ಸ್ಪೀಕ್ ಬಗ್ಗೆ ಮಾತಾಡ್ತಾರೆ. ಪ್ರತಿಯೊಂದಕ್ಕೂ ಕಾಮ ಬರಬೇಕು. ರೀಡಿಂಗ್ ಮೇಕ್ಸ್ ಎ ಮ್ಯಾನ್ ಕಾಮ ಬರಬೇಕು, ಇದಕ್ಕೂ ಕಾಮ ಬರಬೇಕು, ಇದಕ್ಕೂ ಫುಲ್ ಸ್ಟಾಪ್ ಬರಬೇಕು. ಆ ತರದಲ್ಲಿ ನೋಡಿ ಕಾಮ ಇದೆ, ಇಲ್ಲಿ ಫುಲ್ ಸ್ಟಾಪ್ ಇದೆ, ಇದು ಸರಿ ಇರ್ಬೋದು, ಇದು ತಪ್ಪು. ಮೊದಲನೇದು ಇದು ಸರಿ, ಇಲ್ಲೂ ಕಾಮ ಇದೆ, ಸರಿ ಇರ್ಬೋದು. ಇಲ್ಲಿ ನೋಡಿ, ಇಲ್ಲೂ ಕಾಮ ಇಲ್ಲ, ತಪ್ಪು. 2 ಮತ್ತು 3 ಯಾವ್ದು ಸರಿ ಅಂತ ಹೇಳ್ಬೇಕು. ಬ್ಯಾಕ್ ಆನ್ ಸೇಸ್ ಅಂತಿದೆ, ಅವ್ನು ಹೇಳ್ತಾ ಇರೋದು, ಅದಕ್ಕೆ ಕೋಲನ್ ಬರಬೇಕು. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಅವ್ನು ಹೇಳ್ತಾ ಇದ್ದಾನೆ, ಮತ್ತೆ ನಾನು ನಿಮ್ಗೆ ಇದನ್ನ ಕೊಟ್ಟಿದ್ದೀನಿ ನಾನು. ಓಕೆ, ಎಲ್ಲಿ ನಾವು ಕೊಟೇಶನ್ ಮಾರ್ಕ್ ಯೂಸ್ ಮಾಡ್ತೀವಿ, ಕೋಲನ್ ಎಲ್ಲಿ ಯೂಸ್ ಮಾಡ್ತೀವಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಹೇಳಿದೀನಿ ನೋಡಿ, ನಾನು ಐ ವಿಲ್ ಶೋ ಯು. ಕೋಲನ್ ಇಂಟ್ರೊಡ್ಯೂಸ್ ಲಿಸ್ಟ್ ಆಫ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇರೋದು. ಕೊಟೇಶನ್ ನಾವು ಅವ್ನು ಏನ್ ಹೇಳ್ತಾ ಇದ್ದಾನೆ ಅದನ್ನ ಕೊಟೇಶನ್ ಅಲ್ಲಿ ಹೇಳ್ತೀವಿ, ಯಾಕಂದ್ರೆ ಅವ್ನು ಹೇಳ್ತಾರೆ, ಬೇರೆಯವ್ರು ಹೇಳ್ತಾ ಇರೋದು. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಐಡೆಂಟಿಫೈ ದ ಫಿಗರ್ ಆಫ್ ಸ್ಪೀಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್. ಫಿಗರ್ ಆಫ್ ಸ್ಪೀಚ್ ಅಂದ್ರೆ ಅಲಂಕಾರ. ದ ಕ್ಯಾಮಲ್ ಈಸ್ ದ ಶಿಪ್ ಆಫ್ ದ ಡೆಸರ್ಟ್ ಅಂತಿದೆ. ಕ್ಯಾಮಲ್ ಈಸ್ ದ ಶಿಪ್ ಆಫ್ ದ ಡೆಸರ್ಟ್. ಓಕೆ, ದ ಕ್ಯಾಮಲ್ ಈಸ್ ದ ಶಿಪ್ ಆಫ್ ದ ಡೆಸರ್ಟ್ ಅಂದ್ರೆ ಏನರ್ಥ? ಇಲ್ಲಿ ಯಾವ ಅಲಂಕಾರ? ಕ್ಯಾಮಲ್ ಡೆಸರ್ಟ್ ನ ಮರುಭೂಮಿಯ ಶಿಪ್ ಅಂತ ಹೇಳ್ತಾ ಇದಾರೆ. ಅದರ ತರ ಅಲ್ಲ, ಅದೇ ಅಂತ ಇದ್ದಾರೆ. ಅಂದ್ರೆ ಮೆಟಾಫೋರ್ ಅಂತೀವಿ. ಮೆಟಾಫೋರ್ ಅಂದ್ರೆ ರೂಪಕ, ಅಲಂಕಾರ. ಓಕೆ, ಮೆಟಾಫೋರ್. ಅದೇ ತರ ನೆಕ್ಸ್ಟ್ ಫಿಗರ್ ಆಫ್ ಸ್ಪೀಚ್, ಡೆತ್ ಬಿ ನಾಟ್ ಪ್ರೌಡ್ ಅಂತ. ಸಾವನ್ನ ನೀವು ಪ್ರೌಡು ಅಂತ ಅನ್ಕೋಬೇಡ ಅನ್ನೋ ರೀತಿ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಸಾವು, ಮನುಷ್ಯ, ಇದನ್ನ ಪರ್ಸೋನಿಫಿಕೇಶನ್ ಅಂತೀವಿ. ಪರ್ಸೋನಿಫಿಕೇಶನ್ ಮೂರ್ತಿಕೃತ ವ್ಯಕ್ತೀಕರಣ ಮಾಡ್ತಕ್ಕಂಥದ್ದು. ಇವೆಲ್ಲ ಮಾಡಿದೀವಿ ಫಿಗರ್ ಆಫ್ ಸ್ಪೀಚ್ ಬಗ್ಗೆ. ನಾನು ನಿಮಗೆ ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಪರ್ಸೋನಿಫಿಕೇಶನ್, ಮೈ ಕಾರ್ ಇಸ್ ಅ ರಿಯಲ್ ಬ್ಯೂಟಿ ಅಂದ್ರೆ ಜೀವ ಇಲ್ದಿರೋದನ್ನ ಹೇಳ್ತಾ ಇರ್ತೀವಲ್ಲ, ಅಂತ ಡೆತ್ ಈ ತರದೆಲ್ಲ ಹೇಳಿದಾಗ ಅದಕ್ಕೆ ಜೀವ ಇಲ್ದಿರೋದಕ್ಕೆ ಬ್ಯೂಟಿ ಅಂತ, ಇದೆಲ್ಲ ಪರ್ಸೋನಿಫಿಕೇಶನ್ ಅಂತ ಕರಿತೀವಿ ಸ್ನೇಹಿತರೆ. ಓಕೆ, ಫಿಗರ್ ಆಫ್ ಸ್ಪೀಚ್ ಬಗ್ಗೆ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಎಸ್ಪೆಷಲಿ ಸಿಮಿಲಿ ರೂಪಕ, ಪರ್ಸೋನಿಫಿಕೇಶನ್, ಮೆಟಫರ್ ಅಂದ್ರೆ ರೂಪಕ, ಸಿಮಿಲಿ ಉಪಮಾ, ಓಕೆ, ಅಲಿಟ್ರೇಷನ್ ಬಗ್ಗೆ, ಮತ್ತೆ ಹೈಪರ್ಬೋಲಾ ಬಗ್ಗೆ, ಈ ತರದೆಲ್ಲ ಕೇಳ್ತಾ ಇರ್ತಾನೆ. ನೆಕ್ಸ್ಟ್ ಬರ್ತೇನೆ, ಇವೆಲ್ಲ ಇಂಗ್ಲಿಷ್ ನಂಬರ್ ಕೊಡ್ತೀನಿ, ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಎ ಲೆಟರ್ ಅನ್ ಈಸ್ ನಾಟ್ ಪ್ರಿಫಿಕ್ಸ್. ಪ್ರಿಫಿಕ್ಸ್ ಅಂತಿದೆ. ಪ್ರಿಫಿಕ್ಸ್ ಅಂದ್ರೆ ಮೊದಲು, ಅನ್ ಅಂತಕ್ಕಂಥದ್ದು ಅದ್ರ ಮೊದಲು ಯಾವುದು ಅಲ್ಲ ಅಂತ. ಅನ್ಲಾಕ್, ಲಾಕ್ ನ ಅನ್ಲಾಕ್ ಅಂತ ಕರಿತೀವಿ. ಎಸ್, ಇದನ್ನ ಪ್ರಿಫಿಕ್ಸ್ ಮಾಡಿದೀವಿ. ಅನ್ ಇಲ್ದೋರು ಲಾಕ್ ಅಂತ ಬರೀಬಹುದು ಇದನ್ನ. ಓಕೆ, ಅನ್ಎಥಿಕಲ್ ಅಂದ್ರೆ ಎಥಿಕಲ್ ಅಂತ ಬರಿಬಹುದು, ಅನ್ ಇಲ್ಲ ಅಂದ್ರೂ ಬರಿಬಹುದು. ಅಂಡು ಅಂದ್ರೆ ಡೂನ ಅಂಡು ಅಂತ ಬರಿಬಹುದು. ಅಂಡರ್ ಮಾತ್ರ ಬರೆಯಕ್ಕಾಗಲ್ಲ. ಡರ್ ಅಂತೀವ, ಇಲ್ಲ, ಇಟ್ ಈಸ್ ನಾಟ್ ಪ್ರಿಫಿಕ್ಸ್. ಇದು ಪ್ರಿಫಿಕ್ಸ್ ಅಲ್ಲ, ಇದು ಕಂಪ್ಲೀಟ್ ಪದ. ಅನ್ ಅಂತಕ್ಕಂಥದ್ದು ಇಲ್ಲಿ ಪ್ರಿಫಿಕ್ಸ್. ಅನ್ಲಾಕ್ಗೆ ಅದ್ರ ಮೊದಲು ಎಥಿಕಲ್ಗೆ ಅನ್ ಅಂತ ಸೇರಿಸಿದ್ವಿ, ಡೂಗೆ ಅಂಡು ಅಂತ ಸೇರಿಸಿದ್ವಿ, ಬಟ್ ಅಂಡರ್ಗೆ ಅನ್ ಅಂತ ಸೇರಿಸಿಲ್ಲ ಇಲ್ಲಿ. ದಟ್ ಈಸ್ ಕಂಪ್ಲೀಟ್ ಒಂದು ವರ್ಡ್. ಓಕೆ, ಇಟ್ ಈಸ್ ನಾಟ್ ಎ ಪ್ರಿಫಿಕ್ಸ್. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಆಲ್ಟರ್ನೇಟಿವ್ ಮೇಕ್ಸ್ ಕರೆಕ್ಟ್ ಯೂಸ್ ಆಫ್ ಆರ್ಟಿಕಲ್ಸ್. ಯಾವ್ದ್ರಲ್ಲಿ ಆರ್ಟಿಕಲ್ ಕರೆಕ್ಟ್ ಆಗಿ ಯೂಸ್ ಮಾಡಿದೀವಿ ಅಂತ. ಓಕೆ, ಮಹೇಶ್ ಸೆಲ್ಸ್ ಮಿಲ್ಕ್ 50 rupees ಎ ಡೇ. ನೋಡಿ, ಆರ್ಟಿಕಲ್ ಅಂದ್ರೆ ಎ, ದ, ಆನ್ ಅಂತಿದೆ, ಇಲ್ಲಿ ಯೂಸ್ ಮಾಡಿಲ್ಲ. ಮಹೇಶ್ ಸೆಲ್ಸ್ ಮಿಲ್ಕ್ 50 rupees ಎ ಲೀಟರ್. 1 ಲೀಟರ್ಗೆ, ಆ ಲೀಟರ್ ಅನ್ನು 1 ಲೀಟರ್, ಇಟ್ಸ್ ಕರೆಕ್ಟ್. ನೋಡಿ, ಮಹೇಶ್ ಸೆಲ್ಸ್ ಮಿಲ್ಕ್ 50 rupees ದ ಲೀಟರ್, ದ ಬರಲ್ಲ ಇಲ್ಲಿ. ಓಕೆ, ಸೊ ಆಪ್ಷನ್ ಎ ಮೊದಲನೇದೇ ಕರೆಕ್ಟ್ ಆಗಿದೆ. ಆನ್ ಬರಲ್ಲ, ಯಾಕಂದ್ರೆ ಇಟ್ ಇಸ್ ನಾಟ್ ಲೀಟರ್ ಇಸ್ ನಾಟ್ ಎನ್ ಓವಲ್ ಸೌಂಡ್ ಅಲ್ಲಿ ಇಲ್ಲ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಡ್ಯಾಶ್ ಥಿಂಗ್ ಆಫ್ ಬ್ಯೂಟಿ ಇಸ್ ಡ್ಯಾಶ್ ಜಾಯ್ ಫಾರ್ ಎವರ್ ಅಂತಿದೆ. ಸೂಟಬಲ್ ಆರ್ಟಿಕಲ್ ಹಾಕ್ಬೇಕು. ಅ ಥಿಂಗ್ ಆಫ್ ಬ್ಯೂಟಿ, ಎ ಥಿಂಗ್ ಆಫ್ ಬ್ಯೂಟಿ. ಓಕೆ, ಬ್ಯೂಟಿ ಬಗ್ಗೆ ಮಾತಾಡ್ತಿದೀವಿ. ಈಸ್ ಎ ಜಾಯ್ ಆಫ್ ಫಾರ್ ಎವರ್. ನೋಡಿ, ಎ ಇಸ್ ದ ರೈಟ್ ಆನ್ಸರ್. ನಾವು ನೋಡೋದೇ ಬೆಲೆ ಆಪ್ಷನ್. ನೀವು ಅದೇ ಹೇಳಿದವು ನಿಮ್ಗೆ, ಬುಕ್ಸು ಅಥವಾ ಎಡಿಟೋರಿಯಲ್ಸು, ಪೇಪರ್ಸ್ ಈ ತರದ್ದು ಓದ್ತಾ ಇದ್ರೆ ನೀವು ಒಂದು ಸೆಂಟೆನ್ಸ್ ಓದ್ಬೇಕಾದ್ರೆ ಏನ್ ಬರ್ಬೇಕು ಆರ್ಟಿಕಲ್ ಅಂತ ಆಟೋಮೆಟಿಕ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅದನ್ನ ನೀವು ಥಿಂಕ್ ಮಾಡಿ, ಗ್ರಾಮೆಟಿಕಲಿ ಥಿಂಕ್ ಮಾಡಿ. ನೀವು ಕನ್ನಡ ಮಾತಾಡ್ಬೇಕು, ಗ್ರಾಮೆಟಿಕಲಿ ಥಿಂಕ್ ಮಾಡಕ್ ಹೋಗಲ್ಲ, ಬಾಯ್ ಬರ್ತಾ ಇರುತ್ತೆ ಮಾತಾಡ್ತಾರೆ. ಹೆಂಗೆ? ದಟ್ ಈಸ್ ಯೂಸಬಲ್. ನೀವು ಡೈಲಿ ಯೂಸ್ ಮಾಡ್ತಿರ್ತಾರೆ, ಹಂಗೆ ಇದು ಕೂಡ ಸ್ನೇಹಿತರೆ. ಅರ್ಥ ಆಗಿದೆ ಅನ್ಕೋತೀನಿ. ನೋಡಿ, ಕಂಪ್ಲೀಟ್ ಕ್ವಶನ್ಸ್ ನ ಡಿಸ್ಕಸ್ ಮಾಡಿದ್ದೀನಿ. ಈಸಿ ಇತ್ತಾ? ತುಂಬಾ ಈಸಿ ಇರಲಿಲ್ಲ. ಡಿಫಿಕಲ್ಟಿ ಇತ್ತಾ? ತುಂಬಾ ಡಿಫಿಕಲ್ಟ್, ಮಾಡರೇಟ್ ಆಗಿತ್ತು. ಓಕೆ, ಹಾಗಾಗಿ ಇವೆಲ್ಲ ನಾವು ಮಾಡಿದೀವಿ. ಈ ಪ್ಯಾಟರ್ನ್ಸ್ಗಳು ನಮ್ಮ ಜನರಲ್ ಇಂಗ್ಲಿಷ್ ಅಲ್ಲಿ ಮ್ಯಾರಥಾನ್ ವಿಡಿಯೋ ನೋಡಿ, ಯಾಕಂದ್ರೆ 25 ಎಕ್ಸಾಮ್ಸ್ಗಳು ಕೂಡ ನಿಮ್ಗಿದೆ ಬೇರೆ ಬೇರೆದು. ಸೊ ನೋಡ್ಕೊಳ್ಳಿ, ನಾನು ಲಿಂಕ್ ಗಳನ್ನ ಎಲ್ಲಾ ವಿಡಿಯೋದು ಕೊಡ್ತೀನಿ, ಗ್ರಾಮರ್ ಲಿಂಕ್ ಕೊಡ್ತೀನಿ, ಫಾಲೋ ಮಾಡ್ಕೊಳ್ಳಿ. ನಾವು ಕಂಪ್ಯೂಟರ್ ಕೂಡ ಮಾಡಿದೀವಿ.
ಈ ಒಂದು ಸಪರೇಟ್ ಒಂದು ಕಂಪ್ಲೀಟ್ ವಿಡಿಯೋನ ಮಾಡಿದೀವಿ. ಈ ಒಂದು 708 ನಾನ್ ಹೈದರಾಬಾದ್ ಕರ್ನಾಟಕದ ಎಕ್ಸಾಮ್ದು ಚೆಕ್ಔಟ್ ಮಾಡ್ಕೊಳ್ಳಿ. ಇನ್ಯಾವ್ದು ಬೇಕು ಕಮೆಂಟಲ್ಲಿ ಕಮೆಂಟ್ ಮಾಡಿ, ಅದನ್ನು ಕೂಡ ಮಾಡೋಣ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.